ಪಾರ್ವತಿ ಸರಸ್ವತಿಯರು. ಪಾರ್ವತಿ ರಾಮ ಐತಾಳನ ಹೆಂಡತಿ, ರಾಮ ಐತಾಳನ ಮನೆಯ ಯಜಮಾನಿ. ಯಜಮಾನಿ ಅಂತ ಹೇಳಿದ್ರೆ ಅಲ್ಲಿ ಚಂದ ವಿವರಣೆ ಬರುತ್ತೆ. ಮೂರೇ ಜನರು ಇರುವಂತಹ ಮನೆಗೆ ಈಕೆಯೇ ಯಜಮಾನಿ. ನನ್ನ ಒಂದಷ್ಟು ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ನಾನಿಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ದೊಡ್ಡ ಉಪನ್ಯಾಸಕಿ ಅಲ್ಲ. ವಿದ್ಯಾರ್ಥಿಗಳ ಜೊತೆ ದಿನನಿತ್ಯ ಕಳೆಯೋದು, ಅವ್ರ ಜೊತೆ ಕತೆ ಸಾಹಿತ್ಯದ ಓದು ಅವುಗಳನ್ನ ಹಂಚ್ಕೊಳ್ಳೋದು ಬಿಟ್ರೆ, ನಾ ಓದ್ತೀನಿ ಆದ್ರೆ ಯಾವುದೇ ಲೇಖಕರನ್ನ, ಯಾವುದೇ ಕಥೆಯನ್ನ, ಯಾವುದೋ ಒಂದು ಕಾಲಘಟ್ಟಕ್ಕೋ ತತ್ವಕ್ಕೋ ವಿಚಾರಕ್ಕೋ ಗಂಟು ಹಾಕಿ ವಿಮರ್ಶೆ ಮಾಡುವಂತಹ ಪ್ರವೃತ್ತಿ ನನ್ನಲ್ಲಿ ಸ್ವಲ್ಪ ಕಡಿಮೆ. ಆದ್ರೆ ಎಷ್ಟೋ ಸಲ ಕಾದಂಬರಿಗಳನ್ನ ಓದುವಾಗ, ಕಥೆಗಳನ್ನ, ಕೆಲವು ಸಿನಿಮಾಗಳನ್ನ, ಧಾರಾವಾಹಿಗಳನ್ನ, ನಾಟಕದ ಭಾಗಗಳನ್ನ, ಅಥವಾ ಈಗ ಯಾವುದೇ ರೀಲ್ಸ್ ಇರಬಹುದು, ಯಾವುದೇ ಯೂಟ್ಯೂಬ್ ವಿಡಿಯೋಗಳಿರಬಹುದು, ಅದನ್ನ ನೋಡಿದಾಗ ಕೆಲವಷ್ಟು ವಿಚಾರಗಳು ತಾನಾಗಿ ಮನಸ್ಸಿಗೆ ಬರ್ತದೆ. ಅವುಗಳನ್ನ ತಕ್ಕ ಮಟ್ಟಿಗೆ ನಮ್ಮ ವಲಯದಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಅದ್ರ ಬಗ್ಗೆ ಗಮನ ಸೆಳೆಯುವಂತಹ, ಅದರ ವಿಶೇಷ ಸೂಕ್ಷ್ಮತೆಗಳನ್ನ ಮಕ್ಕಳಿಗೆ ಅಥವಾ ನಮ್ಮ ಸ್ನೇಹಿತರೊಂದಿಗೆ ಅಥವಾ ಸಹೃದಯರೊಂದಿಗೆ ಚರ್ಚಿಸುವಂತಹ ಹವ್ಯಾಸ ಮಾತ್ರ ನನ್ನದು. ಹಾಗಾಗಿ ನಾನು ಕಂಡುಕೊಂಡಂತಹ ಕೆಲವಷ್ಟು ವಿಚಾರಗಳು, ಕೆಲ ಕಾದಂಬರಿಗಳ ಸ್ತ್ರೀ ಪಾತ್ರಗಳು, ಅದರಲ್ಲಿಯೂ ವಿಶೇಷವಾಗಿ ಶಿವರಾಮ ಕಾರಂತರ ಕಾದಂಬರಿಗಳಲ್ಲಿ ಕಾಡುವ ಸ್ತ್ರೀ ಪಾತ್ರಗಳು ಅನ್ನುವಂತಹ ಶೀರ್ಷಿಕೆಯಲ್ಲಿ ಇವತ್ತು ಕೆಲವೇ ಕಾದಂಬರಿಗಳನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಕೆಲ ವಿಚಾರಗಳನ್ನ ಮಂಡಿಸಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಮಹತ್ವದ ಲೇಖಕರಲ್ಲಿ ಮತ್ತು ಚಿಂತಕರಲ್ಲಿ ಶಿವರಾಮ ಕಾರಂತರು ಅಗ್ರಗಣ್ಯರು ಅಂತ ಹೇಳಬಹುದು. ಕಾವ್ಯ, ನಾಟಕ, ಗೀತನಾಟಕ, ಕಾದಂಬರಿ, ಸಣ್ಣ ಕತೆ, ವಿಡಂಬನೆ, ಮಕ್ಕಳ ಸಾಹಿತ್ಯ, ಲಲಿತ ಕಲೆಗಳು, ಯಕ್ಷಗಾನ, ಬಯಲಾಟ, ಪ್ರವಾಸಿ ಸಾಹಿತ್ಯ, ಜೀವನ ಚರಿತ್ರೆ, ವಿಚಾರ ಸಾಹಿತ್ಯ, ಹೀಗೆ ವಿವಿಧವಾದಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಕಾರಂತರು ಕೃಷಿಯನ್ನ ಮಾಡಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಕಾರಂತರ ಕೊಡುಗೆ ಅಪಾರವಾದದ್ದು. ಹಾಗೆ ಇವರನ್ನ ನಡೆದಾಡುವ ವಿಶ್ವಕೋಶ ಅಂತ ಕರೆದಿದ್ದಾರೆ. ಕಾರಂತರ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಲ್ಲಿ, ಯಕ್ಷಗಾನ ಕಲೆಗಳಲ್ಲಿ ತಮ್ಮ ಸೃಜನಾತ್ಮಕತೆಯನ್ನ ಮೂಡಿಸಿದ್ರು ಸಹ ಅವರು ರಚಿಸಿರುವ ಸುಮಾರು 40ಕ್ಕೂ ಹೆಚ್ಚು ಕಾದಂಬರಿಗಳು ಅವರನ್ನ ಕನ್ನಡದ ದೊಡ್ಡ ಕಾದಂಬರಿಕಾರರನ್ನಾಗಿ ಗುರುತಿಸಕ್ಕೆ ಸಹಾಯ ಮಾಡುತ್ತೆ. ಎಲ್ಲೋ ಒಂದ್ ಕಡೆ ಅವರ 4 ಬಾಲ ಸಾಹಿತ್ಯ ನಮಗೆ ನೆನಪು ಕಡಿಮೆ ಆಗಬಹುದು, ಅಥವಾ ಅವರು ರಚಿಸಿರುವಂತಹ ನಾಟಕಗಳು 30ಕ್ಕೂ ಹೆಚ್ಚು ಸಂಖ್ಯೆಯ ನಾಟಕಗಳು, ಅಥವಾ ಯಕ್ಷಗಾನ ಅಂತ ತಗೊಂಡ್ರೆ ಅದು ಯಾವುದೋ ಒಂದು ಪ್ರಾದೇಶಿಕತೆಗೆ ಮಾತ್ರ ಸೀಮಿತವಾಗಿ, ಒಂದು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿ ಮುಂದೆ ಬಂದ್ಬಿಟ್ಟಿದ್ರು ಸಹ ಕಾರಂತರ ಕಾದಂಬರಿಗಳು ಇಂದಿಗೂ, ಅದು ಚೋಮನ ದುಡಿಯಿಂದ ಇರಬಹುದು, ಮಣ್ಣಿಗೆ ಕಾದಂಬರಿಯಿಂದ ಇರಬಹುದು, ಮೂಕಜ್ಜಿಯ ಕನಸು ಕಾದಂಬರಿಯಿಂದ ಇರಬಹುದು, ಸದಾ ಕಾರಂತರನ್ನ ಕಾದಂಬರಿಕಾರರನ್ನಾಗಿ ಸಾಹಿತ್ಯ ಓದುಗರ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಸುತ್ತೆ ಅಂತಾನೆ ಹೇಳ್ಬೋದು. ಇವರು 1924ರಲ್ಲಿ ವಿಚಿತ್ರಕೂಟ ಅನ್ನುವಂತಹ ಮೊದಲ ಪತ್ತೇದಾರಿ ಕಾದಂಬರಿಯನ್ನ ರಚನೆ ಮಾಡ್ತಾರೆ. ಇದು ಹೇಳಿದ ಹಾಗೆ ಪತ್ತೇದಾರಿಯ ಶೈಲಿಯಲ್ಲೇ ಸಾಗ್ತಾ ಹೋಗುತ್ತೆ. ನಂತರ 1984ರ ಅಂಟಿದ ಅಪ್ಪನಂಜಿಯವರೆಗೆ ಸುಮಾರು 45 ಕಾದಂಬರಿಗಳನ್ನ ಕಾರಂತರು ರಚಿಸಿದ್ದಾರೆ. ಸಂಖ್ಯೆ ಬೃಹತ್ತಾದಂತೆ ಕಾರಂತರು ಸೃಷ್ಟಿಸಿರ್ತಕ್ಕಂತಹ ಪಾತ್ರ ಪ್ರಪಂಚವೂ ಸಹ ಬೃಹತ್ತಾಗಿದೆ. ಬಹುಶಃ ಅವರ ಸಿನಿಮಾಗಳನ್ನ ನೋಡಿದಂತಹ, ಕಾರಂತರ ಕಥೆಯನ್ನ ಆಧರಿಸಿ ಸಿನಿಮಾ ಆಗಿರ್ತಕ್ಕಂತಹ ಬೆಟ್ಟದ ಜೀವ ಇರಬಹುದು, ಚಿಗುರಿದ ಕನಸು ಇರಬಹುದು, ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸಾಹಿತ್ಯದ ಕಾದಂಬರಿಯ ಓದುಗರಲ್ಲದೆ ಸಿನಿಮಾ ಪ್ರೇಕ್ಷಕರ ಮನಸ್ಸಿನಲ್ಲೂ ಸಹ ಚಿಗುರಿದ ಕನಸು, ಅದರ ಕತೆ,
ಬೆಟ್ಟದ ಜೀವ, ಕಾಟುಮೂಲೆ, ಬೆಟ್ಟದ ಜೀವದ ಶಂಕರಿ ಅಮ್ಮ, ಅಮ್ಮ ಅನ್ಬೇಕು, ಅಜ್ಜಿ ಅನ್ಬೇಕು, ಒಟ್ಟು ಶಂಕರಿ, ಈ ಎಲ್ಲ ಪಾತ್ರಗಳು ಅಚ್ಚಳಿಯದೆ ಉಳಿದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇವರು 1968ರಲ್ಲಿ ರಚಿಸಿದಂತಹ ಮೂಕಜ್ಜಿಯ ಕನಸು ಕನ್ನಡ ಸಾರಸ್ವತ ಲೋಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಮಹತ್ವದ ಕೃತಿ. ಕನ್ನಡ ಸಾಹಿತ್ಯ ಲೋಕವಷ್ಟೇ ಅಲ್ಲ, ಈ ಮೂಲಕ ಭಾರತೀಯ ಸಾಹಿತ್ಯದಲ್ಲಿ ಕನ್ನಡ ತನ್ನ ಸ್ಥಾನಮಾನವನ್ನ ಹೆಚ್ಚು ವಿಸ್ತರಿಸ್ಕೊಳ್ತಾ ಹೋಗಿದ್ದು ಈ 8 ಜ್ಞಾನಪೀಠ ಪ್ರಶಸ್ತಿಗಳ ಕಾರಣದಿಂದಲೇ. ಅದರಲ್ಲಿ ಮೊದಲ ಪಂಕ್ತಿಯಲ್ಲಿ ಕುವೆಂಪು ಅವರು, ಕಾರಂತರು ಎಲ್ಲರೂ ನಿಲ್ತಾರೆ. ಇದು ತುಂಬಾ ವಿಶೇಷವಾದದ್ದು. ಕಾರಂತರು ಸೃಷ್ಟಿಸಿದ ಕಾದಂಬರಿಗಳು ಬೃಹತ್ತಾದಂತೆ ಅದರ ಪಾತ್ರ ಪ್ರಪಂಚವೂ ಸಹ ದೊಡ್ಡದು ಅಂತ ಹೇಳಿದೆ ನಾನು. 1924ರ ಸುಮಾರು ಅಂತ ಹೇಳಿದ್ರೆ ಇನ್ನೂ ಸ್ವತಂತ್ರ ಬಾರದಂತಹ ಕಾಲ. ಶಿವರಾಮ ಕಾರಂತರು ಸ್ವಾತಂತ್ರ್ಯ ಪೂರ್ವದಿಂದಲೇ ಕೃತಿ ರಚನೆಯಲ್ಲಿ ತೊಡಗಿದ್ರಿಂದ ಸಹಜವಾಗಿಯೇ ಸ್ವಾತಂತ್ರ್ಯದ ಸಂದರ್ಭ, ನವೋದಯ ಕಾಲಘಟ್ಟದ ಛಾಪು ಅವರ ಕಾದಂಬರಿಗಳಲ್ಲಿ ನಾವು ನೋಡಬಹುದು. ಅದರಲ್ಲಿಯೂ ಹುಟ್ಟೂರು ಅಂತಕ್ಕಂಥದ್ದು ಪ್ರತಿ ಕವಿಯ, ಪ್ರತಿ ಲೇಖಕನ ಹುಟ್ಟೂರು. ಅದು ನಾವು ಕುವೆಂಪು ಅವರಲ್ಲಿ ನೋಡ್ತೀವಿ, ತೇಜಸ್ವಿ ಅವರಲ್ಲಿ ನೋಡ್ತೀವಿ, ಅಥವಾ ಎಲ್ಲ ಕವಿಗಳಲ್ಲಿ, ಎಲ್ಲ ಲೇಖಕರಲ್ಲಿ ಅವರ ಹುಟ್ಟೂರಿನ ಆ ಬಾಲ್ಯದ ಅವರ ಅನುಭವಗಳು ಎಷ್ಟು ದಟ್ಟವಾಗಿ ಕಾಣ್ತಾ ಬರುತ್ತೆ ಅಂದ್ರೆ, ಕಾರಂತರ ಕಾದಂಬರಿಯಲ್ಲೂ ಅಷ್ಟೇ ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ವರ್ಣನೆಯ ಸಮುದ್ರ, ಅದರ ಜೊತೆಗೆ ನವೋದಯ ಕಾಲಘಟ್ಟದ ಕೆಲವು ವಿಚಾರಗಳು, ಜೊತೆಗೆ ಸ್ವತಂತ್ರ ಚಳುವಳಿಯ ವಿಷಯಗಳು, ಜೊತೆಗೆ ಅವರು ಸೃಷ್ಟಿಸುವಂತಹ ವೈವಿಧ್ಯಮಯವಾದಂತಹ ಪಾತ್ರ ಪ್ರಪಂಚ. ನಿಜವಾಗಿಯೂ ಒಂದೊಂದು ಕಾದಂಬರಿಗಳನ್ನ ಓದಿದಾಗ್ಲೂ ಒಂದೊಂದು ಅನುಭವ ನಮಗೆ ಕೊಡ್ತಾ ಹೋಗುತ್ತೆ. ಅದು ಕುಡಿಯರ ಕೂಸು, ಚೋಮನ ದುಡಿ, ಮರಳಿ ಮಣ್ಣಿಗೆ, ಯಾವುದೇ ಕಾದಂಬರಿಗಳಾಗಿರಬಹುದು. ಕುಡಿಯರ ಕೂಸು ಬುಡಕಟ್ಟಿನ ಬದುಕಿನ ಚಿತ್ರಣವನ್ನ ಕೊಡ್ತಾ ಹೋದ್ರೆ, ಚೋಮನ ದುಡಿ ಅಂತೂ ಚೋಮನ ಅದು ಒಂದು ದಲಿತ ಸಮುದಾಯಕ್ಕೆ ಸೀಮಿತವಾಗುವಂತಹ ಸೀಮಿತತೆಗಳನ್ನ ಮೀರಿದಂತಹ, ಜೊತೆಗೆ ಆ ದುಡಿಯ ಸ್ಥಾನ, ಅವನು ಆ ಸಂಗೀತದಲ್ಲಿ, ಅವನು ವಾದ್ಯದಲ್ಲಿ ಅವನು ತಲ್ಲೀನನಾಗುವಂತಹ ಬಗೆ, ಮೈಮನಗಳ ಸುಳಿಯಲ್ಲಿ ಕಾದಂಬರಿ, ವೇಶ್ಯೆಯರ ಜೀವನದ ಸೂಕ್ಷ್ಮತೆಗಳ ಚಿತ್ರಣ, ಬೆಟ್ಟದ ಜೀವ, ಅಳಿದ ಮೇಲೆ, ಸರಸಮ್ಮನ ಸಮಾಧಿ, ಹೀಗೆ ಪ್ರತಿಯೊಂದು ಕಥೆಯ ಪಾತ್ರ ಪ್ರಪಂಚವು ಭಿನ್ನ ಅಂತ ಹೇಳಬಹುದು. ಅವುಗಳಲ್ಲಿ ಕೆಲವೇ ಕಾದಂಬರಿಗಳ ಸ್ತ್ರೀ ಪಾತ್ರವನ್ನ ಕುರಿತು ಕಾರಂತರ ಕಾದಂಬರಿಗಳಲ್ಲಿ ಕಾಡುವ ಸ್ತ್ರೀ ಪಾತ್ರಗಳು ಎಂಬ ಶೀರ್ಷಿಕೆಯಲ್ಲಿ ನಾನು ಕೆಲ ಪಾತ್ರಗಳು, ನನ್ನ ಮನಸ್ಸನ್ನ ಕಾಡಿದ, ಮನಸ್ಸನ್ನ ಗೀರಿದ, ಮನಸ್ಸನ್ನ ಹಿಡಿದಿಟ್ಟಂತಹ ಕೆಲವು ಪಾತ್ರಗಳ ಬಗ್ಗೆ ನಾನಿಲ್ಲಿ ನನ್ನ ಚರ್ಚೆಯನ್ನ ಮುಂದುವರಿಸ್ಕೊಳ್ತಾ ಹೋಗಕ್ಕೆ ಇಷ್ಟಪಡ್ತೀನಿ. ಒಂದು ಕತೆ ಅಥವಾ ಕಾದಂಬರಿ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ, ಉಳಿದು ಬಿಡುತ್ತೆ, ನಮ್ಮನ್ನ ಕಾಡುತ್ತೆ ಅನ್ನೋದಾದ್ರೆ ಅದಕ್ಕೆ ಅನೇಕ ಕಾರಣಗಳು ಇರ್ತವೆ. ಆ ಕಥೆಯಲ್ಲಿ ಬರುವಂತಹ ಪರಿಸರ, ಆ ಕಥೆಯ ಪಾತ್ರಗಳು, ಅದು ಪಾಸಿಟಿವ್ ಆಗಿರಬಹುದು, ನೆಗೆಟಿವ್ ಆಗಿರಬಹುದು, ಖುಷಿ ಕೊಡುವಂತಹ ವಿಚಾರಗಳಾಗಿರಬಹುದು, ದುಃಖ ತಂದೊಡ್ಡುವಂತಹ ವಿಚಾರಗಳಾಗಿರಬಹುದು, ಕಾಡುವ ಪ್ರಶ್ನೆಗಳಾಗಿರಬಹುದು, ಸಿಗುವ ಉತ್ತರಗಳಾಗಿರಬಹುದು. ಅನೇಕ ಪಾತ್ರಗಳು, ಆ ಪಾತ್ರದ ಗಟ್ಟಿತನಗಳು, ಅಲ್ಲಿನ ಭಾಷೆ, ಅಲ್ಲಿನ ನಿರೂಪಣೆ, ಕತೆ ಸೃಷ್ಟಿಸಿಕೊಡುವಂತಹ ವಾತಾವರಣ, ಅದನ್ನ ಸೃಷ್ಟಿಸಿದಂತಹ ಲೇಖಕ, ಎಲ್ಲರೂ ಮನಸ್ಸಿನ ಆಳದಲ್ಲಿ ಉಳಿತಾ ಹೋಗ್ತಾರೆ. ಅಂತಹ ಅನುಭವ ಅನೇಕ ಕೃತಿಗಳನ್ನ, ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕೃತಿಗಳನ್ನ ಓದಿದಾಗ ನಮಗಾಗುತ್ತೆ. ಅದು ಕಾರಂತ, ಕುವೆಂಪು, ತೇಜಸ್ವಿ, SL ಭೈರಪ್ಪ, ಪರ್ವ ಮೊದಲಾದ ಕಾದಂಬರಿಗಳನ್ನ ಓದಿದಾಗ, UR ಅನಂತಮೂರ್ತಿ, ಲಂಕೇಶ್, ಯಾರೇ ಆಗಿರಬಹುದು, ಕಣ್ಣಿಗೆ ಕಟ್ಟು
ಕಟ್ಟುವಂತಹ ಚಿತ್ರಣವನ್ನ ಅಥವಾ ಆ ಕಥಿಸುವಿಕೆಯ ಶೈಲಿಯನ್ನ ಅವರೆಲ್ಲರೂ ಸಿದ್ಧಿಸಿಕೊಂಡು ಬಂದವರು ಅಂತ ಹೇಳ್ಬಹುದು. ಹಾಗೆ ಅನೇಕ ಜನಪ್ರಿಯ, ಗೊತ್ತಿಲ್ಲ ನನಗೆ, ಜನಪ್ರಿಯ ಸಾಹಿತ್ಯ MK ಇಂದಿರಾ ಆಗಿರಬಹುದು, ತ್ರಿವೇಣಿಯವರ ಕಾದಂಬರಿಗಳಲ್ಲಿ ಆಗಿರಬಹುದು, ಈ ತರದ ಅನೇಕ ಪಾತ್ರ ಪ್ರಪಂಚವನ್ನ, ಪಾತ್ರ ವೈವಿಧ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಅನುಭವ ನಮಿಗೂ ನಿಮಿಗೂ ಅನೇಕ ಬಾರಿ ಆಗಿರುತ್ತೆ. ಅಂತಹದ್ದೇ ಅನುಭವವನ್ನ ಕೊಡುವಂತಹ ಕತೆ ಮರಳಿ ಮಣ್ಣಿಗೆ. ಮರಳಿ ಮಣ್ಣಿಗೆ ಬೃಹತ್ತಾದಂತಹ ಕಾದಂಬರಿ, ಸುಮಾರು 415 ಪುಟಗಳನ್ನ ಹೊಂದಿರತಕ್ಕಂತಹ 3 ತಲೆಮಾರುಗಳ ವಿಸ್ತಾರವಾದಂತಹ ಕಥಾಹಂದರವನ್ನು ಹೊಂದಿರತಕ್ಕಂತಹ ದೊಡ್ಡ ಗಾತ್ರದ ಬೃಹತ್ ಕಥೆಯ ಕಾದಂಬರಿ ಮರಳಿ ಮಣ್ಣಿಗೆ. ಮರಳಿ ಮಣ್ಣಿಗೆ ಕಾರಂತರು ಕಡಲ ತೀರದ ಭಾರ್ಗವ ಅನ್ನುವಂತಹ ಬಿರುದನ್ನ ಹೊಂದಿದ್ದವರು. ಸೊ ಕರಾವಳಿಯ ಮಣ್ಣಿನ ಮರಳಿನ ಕತೆ ಅಂತ ಹೇಳಬಹುದು. ಸೊ ಮರಳಿ ಮಣ್ಣಿಗೆ ಕರಾವಳಿಯ ಪ್ರದೇಶದ ಪಡುಮುನ್ನೂರು, ಮಂದರ್ತಿ, ಮಣೂರು ಮುಂತಾದ ಪ್ರದೇಶಗಳ ಪ್ರಾದೇಶಿಕ ಚಿತ್ರಣದೊಂದಿಗೆ, ಅಲ್ಲಿಯದ್ದೇ ಪ್ರದೇಶದ ಭಾಷೆಯೊಂದಿಗೆ, ಅಲ್ಲಿನ ಪ್ರಾದೇಶಿಕ ಜೀವನವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂತಹ ದೊಡ್ಡ ಕಥಾಹಂದರ ಇರುವಂತಹ, ವಿಸ್ತಾರವಾಗಿ ಹರಡಿರ್ತಕ್ಕಂತಹ, ಬಹುಶಃ ಕರಾವಳಿಯ ಕಡಲಿನಷ್ಟೇ ವಿಸ್ತಾರ ಮರಳಿ ಮಣ್ಣಿಗೆ ಕತೆ ಅನ್ಸುತ್ತೆ. ಪ್ರತಿ ಸಲವೂ ಓದಿದಾಗ ಹೊಸ ಹೊಸ ಭಾವನೆಗಳನ್ನ, ಹೊಸ ಹೊಸ ವಿಚಾರಗಳನ್ನ ನಮ್ಮಲ್ಲಿ ಹುಟ್ಟು ಹಾಕುವಂತಹ ಕತೆ. ಬಹುಶಃ ಈ ಕಾದಂಬರಿಯನ್ನ ನಾನು ಮೊಟ್ಟ ಮೊದಲು ಓದಿದಾಗ, ನಾನಿನ್ನೂ 9ನೇ ಕ್ಲಾಸಿನ ವಿದ್ಯಾರ್ಥಿ, ನನಗೆ ಪುಸ್ತಕ ಕೆಳಗೆ ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಇಂಗ್ಲಿಷ್ ಕ್ಲಾಸ್ನಲ್ಲಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಒಳಗೆ ಈ ಕಾದಂಬರಿಯನ್ನ ಇಟ್ಕೊಂಡು ಓದಿ ತರಗತಿಯಲ್ಲಿ ಬಯಸ್ಕೊಂಡಿದ್ದೆ. ಅದಾದ್ಮೇಲೆ ಅನ್ನಿಸ್ತು, ಇನ್ಮೇಲೆ ತರಗತಿಗಳಲ್ಲಿ ಓದಬಾರ್ದು, ನನಗೆ ಅಂತ ಒಂದಷ್ಟು ಸಮಯವನ್ನ, ಓದ್ಲಿಕ್ಕೆ ಅಂತ ಸಮಯವನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ದು ಈ ಕಾದಂಬರಿಯನ್ನ ನಾನು ಓದ್ಲಿಕ್ಕೆ ಶುರು ಮಾಡಿದಂತಹ ಆರಂಭದಲ್ಲಿ. ಅಲ್ಲಿಂದ ಬಹುಶಃ ಜೀವನ ಅಥವಾ ನಮ್ಮ ಟೈಮ್ ಟೇಬಲ್ಗಳು ಇನ್ನೊಂದು ದಿಕ್ಕನ್ನ ತಗೊಂಡು ಮುಂದುವರಿತಾ ಬಂತು ಅಂತಾನೆ ಹೇಳ್ಬಹುದು. ಸೊ ಮರಳಿ ಮಣ್ಣಿಗೆ ಕಥೆಯನ್ನ ನಾವು ಓದ್ತಾ ಹೋಗ್ತಿದ್ದ ಹಾಗೆ ಅಲ್ಲಿನ ಕಡಲ ಅಬ್ಬರ, ಕರಾವಳಿಯ ಮಳೆ, ತೆಂಗು, ಕಂಗು, ಅರಾಲು, ದಂಡೆ, ಅಳುವೆ, ಗದ್ದೆ, ತೋಟ, ಹನೆಮರಗಳು, ಅಲ್ಲಿನ ಕತ್ತಲು, ಇವೆಲ್ಲವೂ ಬಹುಶಃ ಕಡಲ ತೀರದ ಭಾರ್ಗವ ಯಾಕೆ ಅನ್ನಿಸ್ಕೊಂಡ್ರು ಶಿವರಾಮ್ ಕಾರಂತರು ಅನ್ನೋದನ್ನ ನಮ್ಮ ಮನಸ್ಸಿಗೆ ವೇದ್ಯ ಮಾಡ್ಕೊಡ್ತಾ ಹೋಗುತ್ತೆ. ಇದೇ ಅನುಭವ ಮಲೆಗಳಲ್ಲಿ ಮದುಮಗಳು ಓದಿದಾಗ ರಸಋಷಿ ಕುವೆಂಪು ಯಾಕೆ ಆದ್ರು, ಹೇಗಾದ್ರು, ಪ್ರಕೃತಿ ಕವಿ ಯಾಕೆ ಆದ್ರು, ಹೇಗಾದ್ರು, ಆ ದಟ್ಟ ಓದಿನ ಅನುಭವ ಆಗ್ತಾ ಹೋದಾಗೆ ಆ ಲೇಖಕರ ಹಿಂದಿರುವ ಬಿರುದುಗಳು ಸಹ ನಮಗೆ ವೇದ್ಯವಾಗ್ತಾ ಹೋಗುತ್ತೆ. ಸೊ ಕಡಲ ತೀರದ ಭಾರ್ಗವ ನಮಗೆ ಇಲ್ಲಿಂದ ಪರಿಚಿತರಾಗ್ತಾ ಹೋಗ್ತಾರೆ. ಜೊತೆಗೆ ಅವರ ಕಾದಂಬರಿಗಳು, ಅವರು ಸೃಷ್ಟಿಸಿದಂತಹ ಪಾತ್ರಗಳು ಸಹ ನನಗೆ ಇಲ್ಲಿಂದ ಪರಿಚಯ ಆಗ್ತಾ ಹೋಯ್ತು. ಈ ಕಾದಂಬರಿ 3 ತಲೆಮಾರಿನ ಕತೆ ಅಂತ ಹೇಳಿದೆ. ಮೊದಲಿಗೆ ಆರಂಭವಾಗೋದು ರಾಮ ಐತಾಳ ಅನ್ನುವಂತಹ ಪ್ರಮುಖ ನಾಯಕ ಪಾತ್ರದಿಂದ. ರಾಮ ಐತಾಳ ಕಥೆಯ ಮೊದಲ ತಲೆಮಾರಿನ ವ್ಯಕ್ತಿ. ರಾಮ ಐತಾಳನ ಹೆಂಡತಿ ಪಾರ್ವತಿಯನ್ನ ಆಡು ಮಾತಿನಲ್ಲಿ ಎಲ್ಲರೂ ಪಾರ್ವತಿ ಅಂತ ಕರೀತಾರೆ. ರಾಮ ಐತಾಳನಿಗೆ 2 ದಾಂಪತ್ಯ. 2ನೇ ಹೆಂಡತಿಯ ಆಗಿ ಸತ್ಯಭಾಮೆ ಕಥೆಯ ಮಧ್ಯಭಾಗದಿಂದ ಬರ್ತಾ ಹೋಗ್ತಾಳೆ. ಜೊತೆಗೆ ಈ ಕಥೆಯಲ್ಲಿ ಮತ್ತೊಬ್ಬ ಶಕ್ತಿಯುತ ಪಾತ್ರ ಅಂತ ಹೇಳಿದ್ರೆ ರಾಮ ಐತಾಳರ ವಿಧವೆ ತಂಗಿ ಸರಸ್ವತಿ. ಇವರು ಮುಖ್ಯ ಭೂಮಿಕೆಯ ಪಾತ್ರಗಳು. ಇವ್ರುಗಳನ್ನ ಬಿಟ್ಟು ಅನೇಕ ಪಾತ್ರಗಳು, ಯಾಕಂದ್ರೆ 3 ತಲೆಮಾರಿನ ಕಾದಂಬರಿ ಅಂತ ಹೇಳಿದ್ರೆ 1-2 ಪಾತ್ರಗಳಲ್ಲಿ 1-2 ದಿನದ ಕಥೆಯಲ್ಲಿ ಮುಗಿಯುವಂತಹ ಕಾದಂಬರಿ ಅಲ್ಲ ಮರಳಿ ಮಣ್ಣಿಗೆ. ಜೊತೆಗೆ 2ನೇ ತಲೆಮಾರಿನ ಪ್ರಮುಖ ಪಾತ್ರಗಳಾಗಿ ರಾಮ ಐತಾಳರ ಮುದ್ದು ಮಗ
ಲಚ್ಚನ ಹೆಂಡತಿ ನಾಗವೇಣಿ, 3ನೇ ತಲೆಮಾರಿನವನಾಗಿ ರಾಮ ಐತಾಳನ ಮೊಮ್ಮಗ ರಾಮ ಮಣ್ಣಿನ ಸುಗಂಧವನ್ನ ಅರಸಿ ಮತ್ತೆ ಮರಳಿ ಮಣ್ಣಿಗೆ ಬರುವಂತಹ ರಾಮ ಈ ಕಾದಂಬರಿಯ ಜೀವಂತ ಪಾತ್ರವಾಗಿ, ಅಥವಾ ಎಲ್ಲವೂ ಜೀವಂತ ಪಾತ್ರಗಳೇ ಶಕ್ತಿಯುತ ಪಾತ್ರವಾಗಿ ಚಿತ್ರಿತವಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಈ ಕಥೆಯಲ್ಲಿ ಕಾಡುವ ಸ್ತ್ರೀ ಪಾತ್ರಗಳು ನನಗೆ ಮೊಟ್ಟ ಮೊದಲನೇದಾಗಿ ಹೆಚ್ಚು ಕಾಡಿದ್ದು ಈ ಕಥೆಯಲ್ಲಿ ಅಂತ ಹೇಳಿದ್ರೆ ಪಾರ್ವತಿ ಸರಸ್ವತಿಯರು. ಪಾರ್ವತಿ ರಾಮ ಐತಾಳನ ಹೆಂಡತಿ, ರಾಮ ಐತಾಳನ ಮನೆಯ ಯಜಮಾನಿ ಅಂತ ಹೇಳಿದ್ರೆ ಅಲ್ಲಿ ಚಂದ ವಿವರಣೆ ಬರುತ್ತೆ. 3 ಜನರು ಇರುವಂತಹ ಮನೆಗೆ ಈಕೆಯೇ ಯಜಮಾನಿ ಅಂದ್ರೆ ಅದೆಷ್ಟು ಗಟ್ಟಿ ಪದಗಳು, ಶಕ್ತಿಯುತವ. ಯಜಮಾನಿ ಅಂದ್ರೆ ಒಡತಿ, ಎಲ್ಲದೂ ಅವಳಿಂದ ನಡಿಬೇಕು. ಆದ್ರೆ ಈ ಕಾದಂಬರಿಯನ್ನ ಓದ್ತಾ ಹೋಗ್ತಿದ್ದ ಹಾಗೆ ಈ ಯಜಮಾನಿ ಅನ್ನೋ ಪದ ನಿಜವಾಗಿಯೂ ಯಜಮಾನಿಯ ಪಟ್ಟವನ್ನ ಅವಳಿಗೆ ಕೊಟ್ಟಿತ್ತಾ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಆಕೆಯ ಗುಣವೇ ಸಾಧು ಗುಣ ಅಂತ ಅನ್ನಿಸ್ತಾ ಹೋಗುತ್ತೆ. ಇವರುಗಳ ಜೊತೆಗೆ ಮುಂದಿನ ತಲೆಮಾರಿನಲ್ಲಿ ನಾಗವೇಣಿಯ ಪಾತ್ರ, ಮೊದಲಿಗೆ ಪಾರ್ವತಿಯ ಪಾತ್ರವನ್ನ ನಾವು ವಿಶ್ಲೇಷಿಸ್ತಾ ಹೋದ್ರೆ ಸಾಧಾರಣವಾದ ಗ್ರಾಮೀಣ ಹೆಣ್ಣು ಮಗಳು, ಗ್ರಾಮ ಪ್ರದೇಶದ ಹೆಣ್ಣು ಮಗಳು. ಇವಳ ಗಂಡ ರಾಮ ಐತಾಳ ಯಜಮಾನ್ಯದ ಎಲ್ಲ ಗುಣಗಳು ಅವನಲ್ಲಿ ಇದೆ. ಪೌರೋಹಿತ್ಯದ ಕಡೆಗೆ ಗಮನ ಬಿಟ್ರೆ ಇನ್ಯಾವುದೇ ಮನೆ ವಾರ್ತೆಯ ಕಡೆ ಗಮನವಿಲ್ಲದ ರಾಮ ಐತಾಳನ ಮಡದಿಯಾಗಿ ಪಾರ್ವತಿಯ ಪಾತ್ರ ಮನೆಯ ನಿರ್ವಹಣೆ, ಅಡುಗೆಯ ಮನೆ, ತನ್ನ ದನ ಕರುಗಳು, ತನ್ನ ಸೀತಮ್ಮ, ಗೋಪಿಕರು ಇವುಗಳ ಸುತ್ತೆಲ್ಲ ಸುತ್ತಾಡ್ತಾ ಹೋಗುತ್ತೆ. ಮನೆಯ ನಿರ್ವಹಣೆ, ಅಡುಗೆ, ಸೌದೆಯ ಸಂಗ್ರಹ, ಮಳೆಗಾಲದ ನಿರ್ವಹಣೆ, ವಿಶೇಷವಾಗಿ ಮಳೆಗಾಲದ ನಿರ್ವಹಣೆ ಬಹುಶಃ ಈಗಿನ ನಮ್ಮಗಳಿಗೆ ಅಥವಾ ಬೆಂಗಳೂರಿನಲ್ಲಿ ಹೆಚ್ಚು ಬೆಳೆದವರಿಗೆ ಗೊತ್ತಾಗೋದಿಲ್ಲ, ಅದರ ಅನುಭವ ಇರೋದಿಲ್ಲ. ಆದ್ರೆ ನನಗೆ ನೆನಪಿದೆ, ನಾವು ಚಿಕ್ಕ ಮಕ್ಕಳಿದ್ದಾಗ, ನಾವು ಮಲೆನಾಡಿನಲ್ಲಿ ಇದ್ದಾಗ ಜೂನ್ ಬರೋದಕ್ಕೆ ಮುಂಚೆನೆ ಇಡೀ ಮಳೆಗಾಲಕ್ಕೆ ಆಗುವಷ್ಟು ಸೌದೆಯನ್ನ ಅಥವಾ ಬೇರೆಲ್ಲ ಸಾಮಾನುಗಳನ್ನ ಆಧುನಿಕ ಕಾಲದಲ್ಲೂ, ಗ್ಯಾಸ್ ಒಲೆ ಬಂದಂತಹ ಕಾಲದಲ್ಲೂ ನಮ್ಮ ಮನೆಯಲ್ಲಿ ಸಂಗ್ರಹಿಸಿ ಇಡ್ತಿದ್ದದನ್ನ ನಾವು ನೋಡ್ತಾ ಇದ್ವಿ. ಯಾವುದೇ ವಸ್ತುಗಳು ನೆನೆಯದ ಹಾಗೆ, ಮಳೆ ನೀರು ಗೋಡೆ ಒಳಗೆ ಇಳಿದು ಬೆಲೆ ಬಾಳುವ ವಸ್ತುಗಳು ಹಾಳಾಗದ ಹಾಗೆ. ಸೊ ಗ್ರಾಮ್ಯ ಬದುಕಿನ ಸ್ತ್ರೀಯ ಬದುಕು ಬೇರೆಯದೇ ರೀತಿಯಾಗಿರುತ್ತೆ. ಸೊ ಗಂಡನ ಬೇಕು ಬೇಡಗಳು, ಜೊತೆಗೆ ಕೃಷಿಯ ಕೆಲಸಗಳು, ಇವೆಲ್ಲದಕ್ಕೆ ಅವಳು ಒಡನಾಡಿಯಾಗಿ ನಿಲ್ತಾ ಹೋಗ್ತಾಳೆ. ಇಡೀ ಕಾದಂಬರಿಯಲ್ಲಿ ಪಾರ್ವತಿ ಒಬ್ಬ ಶಾಂತ ಸ್ತ್ರೀಯ ಚಿತ್ರಣದಲ್ಲಿ ಮೂಡಿ ಬರ್ತಾ ಹೋಗ್ತಾಳೆ. ಮದುವೆಯಾಗಿ ಅನೇಕ ವರ್ಷಗಳು ಕಳೆದ್ರು ಪಾರ್ವತಿ ಮಗುವನ್ನ ಪಡೆಯೋದಿಲ್ಲ. ಆ ಸಂದರ್ಭದಲ್ಲಿ ದತ್ತು ಮಗುವಿನ ಚರ್ಚೆಗಳು ಕಥೆಯಲ್ಲಿ ಬರ್ತಾ ಹೋಗುತ್ತೆ. ತಂಗಿ ಸರಸ್ವತಿ ವಿಧವೆ, ಆಗಿನ ಕಾಲದ ವೈದವ್ಯದ ಪದ್ಧತಿಗಳು ಗೊತ್ತಿದೆ ಎಲ್ರಿಗೂ. ಕೂದಲನ್ನ ತೆಗೆಸ್ಕೊಂಡು, ಕೇಶಮಂಡನೆಯನ್ನ ಮಾಡಿಸ್ಕೊಂಡು, ಕೆಂಪು ಸೀರೆಯನ್ನ ಉಟ್ಟಂತಹ ವಿಧವೆ ಸರಸ್ವತಿ. ಅಣ್ಣನಿಗೆ ಎಷ್ಟೋ ಬಾರಿ ದತ್ತು ತೆಗೆದುಕೊಳ್ಳುವಂತಹ ವಿಚಾರವನ್ನ ಹೇಳಿದ್ರು ಅವನು ಬೇರೆ ಮನೆಯ ಗಿಡ ನಮ್ಮ ಮನೆಯ ಗಿಡ ಆಗೋದಿಲ್ಲ ಅನ್ನುವಂತಹ ಲೋಕರೂಢಿಯ ವ್ಯಕ್ತಿತ್ವದವನಾಗಿ ಕಾಣಿಸ್ತಾ ಹೋಗ್ತಾನೆ. ಆಮೇಲೆ ಆತನ ರಾಮ ಐತಾಳನ ಎರಡನೇ ಮದುವೆಯ ಪ್ರಸ್ತಾಪ ಬರುತ್ತೆ. ಅದು ಏನು, ಆತ ಮದುವೆಗೆ ಬೇರೆ ಯಾವುದೇ ಕಾರಣವನ್ನ ಕೊಡೋದಿಲ್ಲ. ರೂಢಿಗತವಾಗಿ ಸತ್ತ ಮೇಲೆ ಪಿಂಡ ಇಡ್ಲಿಕ್ಕಾದ್ರೂ ಪುತ್ರ ಸಂತಾನ
ಬೇಕು. ಜೊತೆಗೆ ಎರಡನೇ ದಾಂಪತ್ಯದಿಂದ ಗಂಡು ಮಗು ಹುಟ್ಟಿದ್ರೆ ನನಗೂ ಮೋಕ್ಷ ಸಿಗುತ್ತೆ, ನನ್ನ ಮೊದಲನೇ ಹೆಂಡತಿಯಾಗಿ ಇವಳಿಗೂ ಮೋಕ್ಷ ಸಿಗುತ್ತೆ ಅನ್ನುವಂತಹ ವಿಚಾರವನ್ನ ಆತ ಹೊಂದಿರ್ತಾನೆ. ರೂಢಿಗತ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡಂತಹ ಹೆಂಡತಿಗೆ ಏನೂ ಹೇಳದೆ ಎಲ್ಲವನ್ನ ನಾನ್ ಮಾಡ್ತೀನಿ, ಮನೆಯ ಹೆಂಗಸರು ಒಪ್ಕೊಳ್ಳೇಬೇಕು ಅನ್ನುವಂತಹ ಮನಸ್ಥಿತಿಯ ರಾಮ ಐತಾಳ. ಮನೆಯಲ್ಲಿ ಮದುವೆ ತಯಾರಿ ನಡೆಯುತ್ತೆ. ಆದ್ರೆ ಈ ಪಾರ್ವತಿಗಾಗ್ಲಿ ತಂಗಿ ಸರಸ್ವತಿಗಾಗ್ಲಿ ಆ ವಿಚಾರಗಳು ಗೊತ್ತೇ ಆಗೋದಿಲ್ಲ. ಚಪ್ಪರದ ಕೆಲಸ ಶುರು ಆಗೋವರೆಗೂ ಅವರಿಗೆ ಗೊತ್ತಾಗೋದೇ ಇಲ್ಲ. ಎಲ್ಲ ತಯಾರಿಗಳನ್ನ ಮದ್ವೆಗೆ ಮಾಡ್ಕೋತಾ ಹೋಗ್ತಾರೆ. ಅವರ ಮದುವೆ ಅಂದ್ರೆ ಎಲ್ಲೋ ಯಾವುದೋ ಒಂದು ಹಂತದಲ್ಲಿ ಈ ಎಲ್ಲ ತಯಾರಿಗಳು ಮನೆಗೆ ಸವತಿ ಬರೋ ತಯಾರಿಗಳು ಅಂತ ಗೊತ್ತಾಗುತ್ತೆ ಹೊರತು ಇನ್ನ ಯಾವುದೂ ಅವಳಿಗೆ ಗೊತ್ತಿರೋದಿಲ್ಲ. ಸೊ ಒಪ್ಪದಿರುವುದು ಇಲ್ಲಿ ಕ್ವೆಶ್ಚನ್ನೇ ಆಗದಿಲ್ಲ. ಸೊ ಐತಾಳರ ಎರಡನೇ ದಾಂಪತ್ಯವನ್ನ ಒಪ್ಕೊಳ್ತಾಳೆ. ಒಪ್ಕೊಳ್ಳೋದಕ್ಕೂ ಹೆಚ್ಚಾಗಿ ಮದುವೆ ಮನೆಯ ಚಪ್ಪರದ ಕೆಲಸ, ನೆಲವನ್ನ ಚಂದ ಮಾಡುವ, ಸಾರಿಸಿ ಅದ್ಯಾವುದೋ ಎಲೆಯ ಸೊಪ್ಪುಗಳನ್ನೆಲ್ಲ ಬಳಸಿ ಅದನ್ನ ಓರಣ ಮಾಡುವಂತಹ ಕೆಲಸ ಎಲ್ಲವನ್ನ ಇವರಿಬ್ರು ಮಾಡ್ತಾರೆ, ಪಾರ್ವತಿ ಮತ್ತು ಸರಸ್ವತಿಯರು. ಸಂಡಿಗೆಯ ಸಿದ್ಧತೆ ಎಲ್ಲವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ನಂತರ ಅವಳಿಗೆ ಗೊತ್ತಾಗುತ್ತೆ ಈ ಎಲ್ಲ ತಯಾರಿಗಳು ಮನೆಗೆ ತನ್ನ ಸವತಿಯ ಆಗಮನಕ್ಕೆ. ಆಗ್ಲೂ ಸಹ ಅವಳ ಪಾತ್ರ ಶಾಂತವಾಗಿ ನಿರುದ್ವಿಗ್ನವಾಗಿಯೇ ಬರ್ತಾ ಹೋಗುತ್ತೆ. ರಾಮ ಐತಾಳರ ಎರಡನೆಯ ಹೆಂಡತಿ ಸತ್ಯಭಾಮೆ. ಮೊದಲಿಗೆ ಸರಸ್ವತಿಯ, ಯಾಕಂದ್ರೆ ಈ ಜಾತಿಯ ಒಂದು ಜಾತಿ ಉಪಜಾತಿಗಳ ಒಂದು ಗೊಂದಲ ಬಂದಾಗ ರಾಮ ಐತಾಳ ಕೋಟ ಅನ್ನುವಂತಹ ಸಮುದಾಯಕ್ಕೆ ಸೇರಿದಂತಹ ವಧುವಾಗಿ ಬರಂತಹ ಸತ್ಯಭಾಮೆ ಬ್ರಾಹ್ಮಣರಲ್ಲೇ ಒಂದು ಉಪಜಾತಿಯಾದಂತಹ ಶಿವಳ್ಳಿ ಬ್ರಾಹ್ಮಣರ ಮನೆಯ ಹುಡುಗಿ. ಹಾಗಾಗಿ ತಂಗಿ ಸರಸ್ವತಿಗೆ ಸ್ವಲ್ಪ ಅಸಮಾಧಾನ ಮೂಡುತ್ತೆ. ಆದ್ರೂ ಸಂಸ್ಕಾರವಂತ ಸತ್ಯಭಾಮೆಯನ್ನ ನೋಡಿ ನಂತರ 3 ಜನರ ಬದುಕು ಚಂದವಾಗಿ ಹೊಂದ್ಕೊಂಡು ಹೋಗುತ್ತೆ. ಅಲ್ಲಿ ಸವತಿ ಮತ್ಸರಕ್ಕೆ ಅಥವಾ ಇನ್ಯಾವುದೇ ಸಣ್ಣ ಪುಟ್ಟದ್ದು ಹೊರತುಪಡಿಸಿದ್ರೆ ಈಗಿನ ಧಾರಾವಾಹಿಗಳಲ್ಲಿ ಕಾಣುವಂತಹ ಯಾವುದೇ ಸವತಿ ಮತ್ಸರ್ಯ ಅಲ್ಲಿ ಇರಲಿಲ್ಲ ಅಂತ ಹೇಳಬಹುದು. ಬಹುಶಃ ಗ್ರಾಮೀಣ ಬದುಕಿನ ಹೊಂದಾಣಿಕೆ, ವಾಸ್ತವತೆಯನ್ನ, ವಸ್ತುಸ್ಥಿತಿಯನ್ನ ಒಪ್ಪಿಕೊಳ್ಳುವ ಪಾತ್ರಗಳಾಗಿ ಇವ್ರು 3 ಜನ ತುಂಬಾ ಚೆನ್ನಾಗಿ ಈ ಸಮಯವನ್ನ ನಿರ್ವಹಿಸ್ಕೊಂಡು ಹೋಗ್ತಾರೆ. ಸತ್ಯಭಾಮೆಗೆ ಎಲ್ಲರ ನಿರೀಕ್ಷೆಯಂತೆ ಗಂಡು ಮಗುವು ಸಹ ಆಗತ್ತೆ. ಹೀಗೆ ಕಥೆಯ ಉದ್ದಕ್ಕೂ ಪಾರ್ವತಿ, ಸರಸ್ವತಿ, ಸತ್ಯಭಾಮ ಅನ್ಯೋನ್ಯವಾದಂತಹ ಶಾಂತ ಪಾತ್ರಗಳಾಗಿ ಕಾಣಿಸ್ತಾ ಹೋಗ್ತಾರೆ. ಒಂದು ಲೆಕ್ಕಕ್ಕೆ ಪಾರ್ವತಿಯಷ್ಟು ಶಾಂತ ಪಾತ್ರವಾಗಿ ನಮಗೆ ಸರಸ್ವತಿ ಕಾಣಿಸುವುದಿಲ್ಲ. ಸರಸ್ವತಿ ಅಂದಿನ ಕಾಲದ ಅಂದಿನ ರೂಢಿಗತ ನಂಬಿಕೆಗಳಿಗೆ ಹೊಂದಿಕೊಂಡು ಕೇಶಮಂಡನೆ, ಕೆಂಪು ಸೀರೆ, ಮಡಿ ಅಜ್ಜಿ, ಮಡಿಯ ಆಚರಣೆಗಳನ್ನ ಮಾಡ್ತಾ ಹೋದ್ರೂ ಆ ಗ್ರಾಮೀಣ ಬದುಕಿನಲ್ಲಿ ಎದುರಾಗುವಂತಹ ಎಲ್ಲ ಕಷ್ಟಗಳನ್ನ ಸ್ವೀಕರಿಸ್ತಾ ಹೋಗೋ ಪಾತ್ರಗಳಾದ್ರೂ ಸಹ ಸರಸ್ವತಿಯ ಮನಸ್ಥಿತಿ ಎಲ್ಲೋ ಒಂದು ಕಡೆ ಅಣ್ಣನ ಪುರುಷ ಪ್ರಧಾನ ಮೌಲ್ಯಗಳನ್ನ ಸದಾ ಪ್ರಶ್ನಿಸ್ತಾ ಇರುತ್ತೆ, ಸದಾ ವಿರೋಧಿಸ್ತಾ ಇರುತ್ತೆ. ಅದು ಗುಪ್ತವಾಗಿ ನಮಗೆ ಕಥೆಯಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ತುಂಬಾ ಗಟ್ಟಿಗಿತ್ತಿ ಪಾತ್ರ. ಮನೆಯ ನಿರ್ವಹಣೆ ಅಂತ ನಾನು ಅವಾಗ ಹೇಳಿದೆ. ಕರಾವಳಿಯ ಬದುಕಿನಲ್ಲಿ ಸಸ್ಯಾಹಾರಿಗಳಿಗೆ ಸೌತೆಕಾಯಿ, ಕುಂಬಳಕಾಯಿ, ಬೇಸಿಗೆಯಲ್ಲಿ ಸಿದ್ಧಪಡಿಸಿದಂತಹ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಗಳೇ ಇಡೀ ವರ್ಷದ ಜೀವನಾಧಾರ. ಕಡಲಿನಲ್ಲಿ ಸಿಗುವಂತಹ ಯಥೇಚ್ಛವಾದ ಮೀನು, ಮತ್ಸ್ಯಾಹಾರ ಬೇರೆಯವರಿಗೆಲ್ಲ
ಊಟ ತಿಂಡಿ ಆದ್ರೂ ಸಹ ಈ ಬ್ರಾಹ್ಮಣ ಸಮುದಾಯದ ಇವರ ಆಹಾರ ಪದ್ಧತಿಯಂತೆ ಇಡೀ ವರ್ಷಕ್ಕೆ ಆಗುವಂತಹ ಸೌತೆಕಾಯಿಗಳನ್ನ, ಕುಂಬಳಕಾಯಿಗಳನ್ನ ಬೆಳೆಸುವ, ಅದಕ್ಕಾಗಿ ಚಪ್ಪರ ಮಾಡಲಿಕ್ಕೆ ಬೇಕಾದಾಗ ತಾನೇ ಖುದ್ದು ಗಂಡಾಳಿಗೆ ಸಮಾನವಾಗಿ ಹಾರೆ ಹಿಡಿದು ನಿಲ್ಲೋ ಅಂತಹ, ಅವುಗಳನ್ನ ರಕ್ಷಿಸ್ಲಿಕ್ಕೆ ಬೇಲಿ ಮಾಡೋ ಅಂತಹ ಎಲ್ಲ ಗಟ್ಟಿತನ ನಾವು ಸರಸ್ವತಿಯಲ್ಲಿ ಕಾಣ್ತಾ ಹೋಗ್ತೀವಿ. ಪಾರ್ವತಿಯಲ್ಲೂ ನಾವು ಅದನ್ನ ಕಾಣ್ತಾ ಹೋಗ್ತೀವಿ. ಇಬ್ರು ಒಬ್ಬರಿಗೊಬ್ರು ಪೂರಕವಾಗಿ ಆ ಕಾಲದ ಅವರ ಸವಾಲುಗಳೇನಿತ್ತು, ಮನೆಯನ್ನ ದಕ್ಷವಾಗಿ ನಡೆಸ್ಕೊಂಡು ಹೋಗುವಂತಹ, ಆ ಉಪ್ಪಿನಕಾಯಿ ಸಿದ್ಧಪಡಿಸೋದಕ್ಕೆ ಆ ಮಾವಿನಕಾಯಿಗಳನ್ನ ಸಂಗ್ರಹಿಸಿ ಇಡೋದಿರ್ಬೋದು, ಅದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗೋದಿರಬಹುದು, ಅಥವಾ ಸೌತೆ ಹಸಿರುವಾಣಿ ಅಂತ ಕಥೆಯಲ್ಲಿ ಬರುತ್ತೆ, ಅವುಗಳನ್ನ ಬೆಳೆಸಿ ಅವುಗಳನ್ನ ಮನೆಯ ತೊಲೆಗಂಬಗಳಿಗೆ ಅವು ಹಾಳಾಗದಂತೆ ತೂಗ್ ಹಾಕಿ ಅವುಗಳನ್ನ ರಕ್ಷಿಸ್ಕೊಳ್ಳೋದು ಇರಬಹುದು. ಅದು ಯಾವುದ್ರಲ್ಲೂ ಈ ಅತ್ತಿಗೆನಾದ್ನಿಯರು ಹಿಂದೆ ಬೀಳೋದಿಲ್ಲ. ತುಂಬಾ ಕೌಶಲ್ಯವನ್ನ ಹೊಂದಿರತಕ್ಕಂತಹ, ಸಂಸಾರದಲ್ಲಿ ಪಳಗಿರ್ತಕ್ಕಂತಹ, ಸಂಸಾರದ ನಿರ್ವಹಣೆಯನ್ನ ಅರ್ತಿರ್ತಕ್ಕಂತಹ ಪಾತ್ರಗಳಾಗಿ ಇವರು ಕಾಣಿಸ್ತಾ ಹೋಗ್ತಾರೆ. ಅತ್ತಿಗೆ ನಾದ್ನಿ ಇಬ್ರು ಚಳಿ ಮಳೆ ಎನ್ನದೆ ಕೃಷಿ ಕೆಲಸದಲ್ಲಿಯೂ ಸಹ ದುಡಿತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ರಾಮ ಐತಾಳ ಕೇವಲ ಪೌರೋಹಿತ್ಯದ ಕಡೆ ಮಾತ್ರ ತನ್ನ ದೃಷ್ಟಿಯನ್ನ ನೆಟ್ಟಂತಹ ವ್ಯಕ್ತಿ. ಅವರು ಪೌರೋಹಿತ್ಯಕ್ಕಾಗಿ ಎಂತಹದ್ದೇ ಮಳೆಯಲ್ಲಿ, ಎಂತಹದ್ದೇ ನದಿಯನ್ನ ಈಜಿ ಹೋಗಿ ಪೌರೋಹಿತ್ಯ ಮಾಡಲು ಸಿದ್ಧರಿದ್ರೆ, ಇವರಿಬ್ರು ತಮ್ಮ ಕುಟುಂಬದ ರಕ್ಷಣೆಗೆ ಎಂತಹದ್ದೇ ಕಡಲಲ್ಲಿ, ಎಂತಹದ್ದೇ ಮಳೆಯಲ್ಲಿ ಗದ್ದೆಗಿಳಿದು ದುಡಿಯುವಂತಹ ತಾಕತ್ತನ್ನು ಹೊಂದಿರ್ತಕ್ಕಂತಹ ಹೆಣ್ಣು ಮಕ್ಕಳು ಅಂತಾನೆ ಹೇಳಬಹುದು. ಬೇಸಾಯದ ಕೆಲಸ ಎಲ್ಲವನ್ನ ಮಾಡ್ತಾರೆ. ಕೊಯ್ಲಿನ ಸಂದರ್ಭದಲ್ಲಿ ತಲೆಗೆ ಬಟ್ಟೆ ಕಟ್ಟಿ ಹುಲ್ಲನ್ನ ಹೊಡೆದು ಭತ್ತ ಮಾಡುವಂತಹ ಅಲ್ಲಿಯ ತನಕ ಎಲ್ಲ ಕೆಲಸವನ್ನ ಇವರಿಬ್ರು ನಿರ್ವಹಿಸ್ತಾರೆ. ಒಂದು ವರ್ಷ, ವಿಶೇಷವಾಗಿ ಸಂದರ್ಭವನ್ನ ಗಮನಿಸ್ಬೇಕು, ಒಂದು ವರ್ಷ ಒಳ್ಳೆಯ ಫಸಲು ಬಂದಿರುತ್ತೆ. ಆ ವರ್ಷ ಮಳೆಯೂ ಹೆಚ್ಚಾಗಿರುತ್ತೆ, ಫಸಲು ತುಂಬಾ ಚೆನ್ನಾಗಿರುತ್ತೆ. ಈ ಇಬ್ಬರು ಹೆಣ್ಣು ಮಕ್ಕಳ ಕಣ್ಣಳತೆ ತುಂಬಾ ಚೆನ್ನಾಗಿರುತ್ತೆ. ಒಂದಷ್ಟು ಕಳಸೆಯಷ್ಟು ಭತ್ತ ಹೆಚ್ಚು ಬಂದಿದೆ ಅಂತ ಇವರಿಬ್ರು ಲೆಕ್ಕ ಹಾಕ್ತಾರೆ. ಆದ್ರೆ ರಾಮ ಐತಾಳ ಅದನ್ನ ಮನೆಯ ಹೆಂಗಸರಿನಿಂದ ಬಚ್ಚಿಟ್ಟು, ನಿಮ್ಮ ಹರಕು ಬಾಯಿಯಿಂದಾಗಿ ಎರಡು ಕಳಸೆ ಕಡಿಮೆ ಎಂದರೂ ಅದನ್ನು ನಂಬದೆ, ದುಡಿಯಲಿಕ್ಕೆ ನಾವು ಬೇಕು, ಭತ್ತ ಎಷ್ಟಾಯಿತೆಂದು ತಿಳಿಯಲು ನಾವು ಬೇಡವೇ ಎಂದು ಸರಸ್ವತಿ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ. ಬಹುಶಃ ಇದು ಅದನ್ನ ಹೇಳಿದೆ, ಶಾಂತವಾಗಿ ಪುರುಷ ಪ್ರಧಾನ ಮೌಲ್ಯಗಳನ್ನ ಪ್ರಶ್ನಿಸುವ, ವಿರೋಧಿಸುವ ಪ್ರವೃತ್ತಿಯನ್ನ ನಾವು ಸರಸ್ವತಿಯಲ್ಲಿ ಕಾಣ್ತಾ ಹೋಗ್ತೀವಿ. ಅನ್ಕೊಳ್ಳೋದಷ್ಟೇ ಅಲ್ಲ, ಅಣ್ಣ ಒಂದು ದಿನ ಪೌರೋಹಿತ್ಯಕ್ಕೆ ದೂರದ ಸ್ಥಳಕ್ಕೆ ಹೊರಗೆ ಹೋದಾಗ ಅಣ್ಣನಿಲ್ಲದ ಹೊತ್ನಲ್ಲಿ ಇದರಿಂದ ಉಗ್ರಾಣದಿಂದ ಭತ್ತವನ್ನ ತೆಗೆದು ಅಳಸಿ ಲೆಕ್ಕವನ್ನ ತಗೊಳ್ತಾಳೆ ಕೂಡ. ಅಳಸಿ, ಹೌದು ಈ ವರ್ಷ 15 ಕಳಸೆಯಷ್ಟು ಭತ್ತ ಹೆಚ್ಚಾಗಿ ಬಂದಿದೆ, ಇದು ನಮ್ಮಿಬ್ಬರ, ಯಾಕಂದ್ರೆ ದುಡಿದವರಿಗೆ ಅದರ ಫಲವನ್ನ, ಅಫ್ಕೋರ್ಸ್ ಮನೆಯಲ್ಲಿರುವ 3 ಜನ ಅದನ್ನ ಉಣ್ತಾರೆ, ಆದ್ರೆ ಅದನ್ನ ತಿಳ್ಕೊಳ್ಳೋ ಅಂತಹ, ಅದನ್ನ ಲೆಕ್ಕ ಇಟ್ಕೊಳ್ತಕ್ಕಂತಹ ಗಟ್ಟಿ ಹೆಣ್ಣಿನ ಪಾತ್ರವಾಗಿ ನಮಗೆ ಸರಸ್ವತಿ ಕಾಣಿಸ್ತಾಳೆ. ಇಲ್ಲಿ ಆಕೆ ವಿಧವೆಯಾಗಿದ್ರು ಎಲ್ಲೋ ಅಳ್ತ ಮೂಲೆಯಲ್ಲಿ ಕೂತ್ಕೊಳ್ಳೋ ಅಂತಹ ವಿಧವೆಯಾಗಿ ನಮಗೆ ಎಲ್ಲೂ ಕಾಣಿಸೋದಿಲ್ಲ. ಎಲ್ಲ ಕಡೆ ಆಕೆ ಹೀಗೆ ಮುಂದುವರಿತಾ ರಾಮ ಐತಾಳರ 2ನೇ ಮದುವೆಯ ಸಂದರ್ಭದಲ್ಲಿ ಹಪ್ಪಳ, ಚಾವಡಿ ಎಲ್ಲವನ್ನ ಸಿದ್ಧ ಮಾಡ್ತಾಳೆ. ಆಮೇಲೆ ಇದೆಲ್ಲ ಯಾಕಾಗಿ ಅವಳಿಗೆ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ದತ್ತು ಸ್ವೀಕಾರಕ್ಕ, ಮಗುವನ್ನ ದತ್ತು ಪಡ್ಕೊಳ್ಳಿಕ್ಕ ಅಂತ ಯೋಚನೆ ಮಾಡಿದಾಗ ಅಣ್ಣನಿಂದ ಯಾವುದೇ ಉತ್ತರ ಬರೋದಿಲ್ಲ. ಆಗ ಅಣ್ಣನ ಮನೆಯನ್ನ ತೊರೆದು ತನ್ನ ಗಂಡನ ಊರಾದ ಮಂದಾರ್ತಿಗೆ ಹೊರಟು ಹೋಗ್ಬಿಡ್ತಾಳೆ. ಬೇಕಿದ್ರೆ ಹೇಳಿ ಕಳಿಸ್ಲಿ ಅಂತ
ಪಾರ್ವತಿಗೆ ಉತ್ತರವನ್ನ ಕೊಟ್ಟು ಅಣ್ಣ ಕೇಳಿದ್ರೆ ಹೀಗೆ ಹೇಳು ಅನ್ನುವಂತಹ ಉತ್ತರವನ್ನ ಕೊಟ್ಟು ಅವಳು ಹೊರಟು ಹೋಗ್ತಾಳೆ. ಸೊ ಅವಳ ಇದು ಈ ಮುಖ ನಮಗೆ ತುಂಬ ವಿಭಿನ್ನವಾಗಿ ಕಾಣಿಸ್ತಾ ಹೋಗುತ್ತೆ. ಗೃಹ ಕೃತ್ಯದ ವಿಚಾರಗಳಲ್ಲಿ ನಾವೀಕೆಯ ಗಟ್ಟಿತನವನ್ನೆಲ್ಲ ಹೀಗೆ ನೋಡ್ತಾ ಹೋದ್ರೆ ಸಂಪ್ರದಾಯ ಸಂಸ್ಕೃತಿಯನ್ನ ಮೀರಿದ ಹೆಣ್ಣಾಗಿ ಇವಳು ಎಲ್ಲಿಯೂ ನಮಗೆ ಕಾಣೋದಿಲ್ಲ. ಈ ವಿಚಾರದಲ್ಲಿ ಪಾರ್ವತಿಯೂ ಸಹ ಆದರ್ಶ ನಾರಿಯ ಪರಿಕಲ್ಪನೆಯನ್ನ ದಾಟದೆ ಹೋದ್ರೂ ಸಹ ವ್ಯಕ್ತಿತ್ವದಲ್ಲಿ ಸ್ವತಂತ್ರರಾಗ್ತಾ ಹೋಗ್ತಾರೆ. ಆಕೆ ಗೋಪಿಕರುವನ್ನ ಆಡಿಸೋದಿರಬಹುದು ನೋಡಿ, ಹೆಣ್ಣಿನ ಭಾಷೆ ಮೌನವಾಗುವ ಬಗ್ಗೆ ಅನ್ನೋಂಥ ಒಂದು ಲೇಖನ ಇದೆ KV ನಾರಾಯಣ್ ಅವರು. ಮೌನವೂ ಒಂದು ಭಾಷೆಯಾಗಿ ಈಕೆ ಹೇಳ್ಕೊಳ್ಳಾಗದ ಎಷ್ಟೋ ವಿಚಾರಗಳನ್ನ ತನ್ನ ಗೋಪಿಕರುವನ್ನ ಆಡಿಸುವಾಗ, ಸೀತಕ್ಕನಿಗೆ ಕಲ್ಗಚ್ಚನ್ನ ಇಡುವಾಗ ಅದನ್ನ ನೆನೆಸ್ಕೊಂಡು ಮರಿತಾಳೆ. ಬಹುಶಃ ಮೂಕ ಪ್ರಾಣಿಗಳ ಸಾಕ್ಷಿಯಾಗಿ ಅವಳು ತನ್ನ ಗಡಿಗಳನ್ನ ಮೀರಿ ಮನಸ್ಸು ಹಗುರ ಮಾಡ್ಕೊಳ್ತಾಳೆ ಅಂತ ನಮಗನ್ಸುತ್ತೆ. ನಾವು ಎಷ್ಟೋ ಸಲ ಚಿಕ್ಕ ಮಕ್ಕಳಾದ್ರೆ ಟೆಡ್ಡಿ ಬೇರಿಗೆ ಹೊಡಿತಾರೆ, ನಾವು ಅದನ್ನ ನೋಡಿದೀವಿ. ಇಲ್ಲಿ ಹೊಡೆಯುವಂತಹ ಕ್ರೌರ್ಯವನ್ನ ಎಲ್ಲೂ ಪಾರ್ವತಿ ತೋರಿಸೋದಿಲ್ಲ. ಆದ್ರೆ ಆ ಮೂಕ ಪ್ರಾಣಿಗಳ ಜೊತೆಗಿನ ಅವಳ ಒಡನಾಟ, ಆಕೆ ತನ್ನ ಮನಸ್ಸಿನ ಗೊಂದಲಗಳನ್ನ ಎಲ್ಲೋ ಒಂದ್ ಕಡೆ ದಾಟ್ತಾಳೆ ಅಂತ ನನಗನ್ಸುತ್ತೆ. ಜೊತೆಗೆ ಈ ಕಥೆಯ ಹಂತರದಲ್ಲೇ ತಾಯ್ತನ. ಪಾರ್ವತಿಗೆ ಮಕ್ಕಳಾಗೋದಿಲ್ಲ, ಇನ್ನೇನು ಸರಸ್ವತಿ ವಿಧವೆ ಆಗಿರೋದ್ರಿಂದ ಅವಳಿಗೂ ಮಗು ಆಗೋದಿಲ್ಲ. ತಾಯ್ತನ, ಹೆಣ್ತನ ಮತ್ತು ತಾಯ್ತನ ಅಂತ ತಗೊಂಡಾಗ ಸತ್ಯಭಾಮೆಗೆ ಮಗು ಆಗುತ್ತೆ. ಒಬ್ಬನೇ ಮಗ ಲಚ್ಚನನ್ನ ಈ ಇಬ್ಬರು, ಆ ಲಚ್ಚನಿಗೆ ಒಂದು ತಾಯಿ ಅಲ್ಲ, ಇವ್ರು ಮೂವರು ತಾಯಿ ಅಂತೆಲ್ಲೋ ಒಂದ್ ಕಡೆ ಅನ್ನಿಸ್ಬಿಡುತ್ತೆ. ಆ ಮಗುವನ್ನ ಲಾಲನೆ ಪಾಲನೆ ಮಾಡೋದು. ಒಂದ್ಸಲ ಹುರುಳಿ ಗದ್ದೆಗೆ ಇವಳು ಲಚ್ಚನನ್ನ ಹನಿ ಬೀಳುವ ಕಾಲಕ್ಕೆ, ಇನ್ನು ಬೆಳಗಿನ ಜಾವ ಇಬ್ಬನಿಯ ಸಂದರ್ಭಕ್ಕೆ ಎತ್ಕೊಂಡು ಹೊಟ್ಟೋಗ್ತಾಳೆ. ಆ ಮಗುವಿಗೆ ಜ್ವರ ಬಂದ್ಬಿಡುತ್ತೆ ಮಾರನೇ ದಿನಕ್ಕೆ. ಎಲ್ಲೋ ಒಂದ್ ಕಡೆ ಸತ್ಯಭಾಮೆಗೆ ಚೂರ ಅಸಮಾಧಾನ ಆಗುತ್ತೆ ಹೆತ್ತ ತಾಯಿಗೆ. ಆದ್ರೆ ಇವಳಿಗೂ ಅನ್ಸುತ್ತೆ, ಅಯ್ಯೋ ನನಗೆ ಈ ತಾಯ್ತನದ ಸೂಕ್ಷ್ಮಗಳು ಗೊತ್ತಾಗ್ಲಿಲ್ವೇ. ಅದಾದಿಯೂ ಲಚ್ಚನ ಜೊತೆಗಿನ ಅವಳ ಒಡನಾಟ ಹೆತ್ತ ತಾಯಿಗೂ ಮೀರಿಸೋ ಅಂಥದ್ದು. ದೊಡ್ಡಮ್ಮನ ಪಾತ್ರವಾಗಿ ಲಚ್ಚನ ಜೊತೆ ಹೆಚ್ಚು ಆಪ್ತತೆಯನ್ನ ಇವಳು ಹೊಂದುತ್ತಾ ಹೋಗ್ತಾಳೆ. ಇಷ್ಟು ಮೊದಲ ತಲೆಮಾರಿನ ಸ್ತ್ರೀ ಪಾತ್ರಗಳಾದ್ರೆ ನಾಗವೇಣಿ ಲಚ್ಚನ ಹೆಂಡತಿ. ಎರಡನೇ ತಲೆಮಾರಿನ ನಾಗವೇಣಿ ಲಚ್ಚ. ಇಲ್ಲಿ ಒಂದು ಗಮನಿಸ್ಬೇಕು, ಲಚ್ಚ ಈ ಕಥೆಯಲ್ಲಿ ರಾಮ ಆಯ್ತಾಳನ ಅಥವಾ ಇಡೀ ಕುಟುಂಬದ ಪ್ರೀತಿಯ ಮಗು. ಹೆಚ್ಚು ಸ್ವಾತಂತ್ರ್ಯ, ಪ್ರೀತಿ. ಒಬ್ಬನೇ ಮಗ ರೂಢಿಗತವಾಗಿ ಅಥವಾ ಸಮಾಜ ಬಯಸೋ ಹಾಗೆ ಪುತ್ರ ಸಂತಾನ. ಹಾಗಾಗಿ ಹೆಚ್ಚು ಸ್ವಾತಂತ್ರ್ಯಕ್ಕೆ ಮೀರಿದ ಸ್ವೇಚ್ಛಾಚಾರವನ್ನ ಇವನು ಪಡ್ಕೊಂಡ್ಬಿಡ್ತಾನೆ. ಆಂಗ್ಲ ಶಿಕ್ಷಣವನ್ನ ಪಡ್ಕೊಂಡಂತಹ ರೂಢಿಗತವಾಗಿ ಪೌರೋಹಿತ್ಯ ಅಥವಾ ಬ್ರಾಹ್ಮಣರ ಏನು ಪಾಠಗಳಿರ್ತಿತ್ತು, ವೇದ ಪಾಠ, ವೇದಾಭ್ಯಾಸ, ಉಪನಯನ ಮಾಡ್ತಾರೆ. ಆದ್ರೆ ಪಾರಂಪರಿಕ ಪದ್ಧತಿಯಲ್ಲಿ ಅವನಿಗೆ ವೇದಾಭ್ಯಾಸ, ಪೌರೋಹಿತ್ಯದ ಪದ್ಧತಿಗಳ ಶಿಕ್ಷಣ ನಡೆಯುವ ಬದಲಾಗಿ ಆಂಗ್ಲ ಶಿಕ್ಷಣವನ್ನ, ಆಧುನಿಕ ಶಿಕ್ಷಣವನ್ನ ಲಚ್ಚನಿಗೆ ಕೊಡಿಸ್ತಾರೆ. ಲಚ್ಚ ಸ್ವಾತಂತ್ರ್ಯ ಅಥವಾ ಆಧುನಿಕ ಶಿಕ್ಷಣವನ್ನ ಪಡೆದ ಮೊದಲ ತಲೆಮಾರಿನವನಾಗಿ ಹೆಚ್ಚು ಸ್ವೇಚ್ಛಾಚಾರಿಯಾಗ್ತಾನೆ. ಈತನ ಹೆಂಡತಿ ನಾಗವೇಣಿಯು ಸ್ವಲ್ಪ ಮಟ್ಟಿಗೆ ವಿದ್ಯಾವಂತಳೆ. ಆದ್ರೆ ಇವರಿಬ್ಬರ ದಾಂಪತ್ಯ, ಲಚ್ಚ ಮನೆ ಬಿಟ್ಟು ಹೋಗ್ತಾನೆ, ಅನೇಕ ಸ್ವೇಚ್ಛಾಚಾರದ ಕೆಲಸಗಳನ್ನ ಮಾಡ್ತಾನೆ. ರಾಮ ಐತಾಳರ ಸಂಪತ್ತನ್ನ, ಹಣವನ್ನ, ಕರಾವಳಿಯ ಭಾಷೆಯಲ್ಲಿ ಹೇಳೋದಾದ್ರೆ ಹುಡಿ ಹಾರಿಸಿ ಹಾಳು ಮಾಡ್ತಾನೆ. ಎಲ್ಲವನ್ನ ಮಾಡಿ ಅವರಿರೋ ಮನೆಯನ್ನ ಮಾರಾಟ ಮಾಡುವ ಪ್ರಸಂಗಕ್ಕೆ
ಬಂದಾಗಿಯೂ ಸಹ ನಾಗವೇಣಿ ಧೃತಿಗೆಡದೆ ಗಟ್ಟಿಯಾಗಿ ಅದೇ ದಾಂಪತ್ಯದಲ್ಲಿ ನಿಲ್ತಾ ಹೋಗ್ತಾಳೆ. ನಾಗವೇಣಿ ಮತ್ತು ಲಚ್ಚರ ಮಗ ರಾಮ. ರಾಮನ ಪಾತ್ರ ತುಂಬ ವಿಶಿಷ್ಟವಾದದ್ದು. ಇಲ್ಲಿ ಸ್ತ್ರೀ ಪಾತ್ರಗಳ ಚರ್ಚೆಗೆ ತಗೊಂಡ್ರೆ ಸ್ತ್ರೀ ಪಾತ್ರ ಜೊತೆಗೆ ಹೆಣ್ತನದ ಅಥವಾ ತಾಯ್ತನದ ಪಾತ್ರವಾಗಿ ನಮಗೆ ರಾಮ ಎಲ್ಲೋ ಕಾಣಿಸ್ತಾ ಹೋಗ್ತಾನೆ. ಅಪ್ಪನಿಂದಾದಂತಹ ಎಲ್ಲ ನೋವುಗಳನ್ನ ಮರೆಸುವಷ್ಟು ಚೆನ್ನಾಗಿ ತನ್ನ ಅಮ್ಮನನ್ನ, ಅಜ್ಜಿಯನ್ನ ಅವನು ನೋಡಿಕೊಂಡು ಮರಳಿ ಮಣ್ಣಿಗೆ ಆಧುನಿಕ ಶಿಕ್ಷಣವನ್ನು ಪಡ್ಕೊಂಡು ಮತ್ತೆ ತಾನು ತನ್ನ ಹುಟ್ಟೂರಿಗೆ, ತನ್ನ ಗ್ರಾಮಕ್ಕೆ ಮರಳಿ ಬಂದು ಬೇಸಾಯವನ್ನ, ಕೃಷಿಯನ್ನ ಅವಲಂಬಿಸುವ ಪಾತ್ರವಾಗಿ ನಾವು ನೋಡ್ತಾ ಹೋಗ್ತೀವಿ. ಮುಂದುವರೆದು ಇಷ್ಟು ಮರಳಿ ಮಣ್ಣಿಗೆಯಲ್ಲಿ ನನಗೆ ಆಪ್ತ ಅನ್ನಿಸಿದಂತಹ ಅಥವಾ ಹೆಚ್ಚು ಕಾಡಿದಂತಹ ಸ್ತ್ರೀ ಪಾತ್ರಗಳು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮುಂದುವರೆದು ಮರಳಿ ಮಣ್ಣಿಗೆ ನಂತರ ನಾನು ಇನ್ನೊಂದು ಕಾರಂತರ ವಿಭಿನ್ನವಾದಂತಹ ವಸ್ತು ವಿಷಯವನ್ನ ಹೊಂದಿರತಕ್ಕಂತಹ ಕಾದಂಬರಿ ಸರಸಮ್ಮನ ಸಮಾಧಿ. ಚಿಕ್ಕ ಕಾದಂಬರಿ, ಕೆಲವೇ ಪುಟಗಳು, ಕೆಲವೇ ಗಂಟೆಗಳಲ್ಲಿ ಓದಿಸ್ಕೊಂಡು ಹೋಗುವಂತಹ ಕಾದಂಬರಿ ಸರಸಮ್ಮನ ಸಮಾಧಿ. ಸರಸಮ್ಮನ ಸಮಾಧಿ ಕಾದಂಬರಿ ಪಾತ್ರಗಳ ಪ್ರವೇಶಕ್ಕೆ ನಾವು ಹೋಗೋದಾದ್ರೆ, ಪ್ರಾಚೀನ ಭಾರತದಲ್ಲಿ ಸತಿ ಪದ್ಧತಿ ಅನ್ನುವಂತಹ ಆಚರಣೆ ಇತ್ತು. ಇದೆಲ್ರಿಗೂ ತಿಳಿದಿರುವಂತಹ ವಿಷಯ. ಸತಿ ಪದ್ಧತಿ ಅಂದ್ರೆ ಏನು? ತನ್ನ ಮೃತ ಗಂಡನೊಂದಿಗೆ ತಾನು ಚಿತೆಯನ್ನ ಏರಿ ಆತ್ಮಾಹುತಿಗೆ ಒಳಗಾಗುವಂತಹ ಆಚರಣೆ ಸತಿ. ಇದು ಕೆಲವೊಮ್ಮೆ ಸ್ವ ಇಚ್ಛೆಯಿಂದಲೂ ಆಗಿರ್ತಿತ್ತು, ಕೆಲವೊಮ್ಮೆ ಬಲವಂತದ ಆಚರಣೆಯೂ ಆಗಿರ್ತಿತ್ತು. ಇದು ಸಾಕ್ಷಾತ್ ಶಿವನ ಮಡದಿ ಸತೀದೇವಿ ಪಾರ್ವತಿಯಿಂದ ಆರಂಭವಾದದ್ದು ಅಂತ ಹೇಳ್ತಾರೆ. ನಂತರ ರಜಪೂತರಲ್ಲಿ, ಮೊಘಲರ ಕಾಲದಲ್ಲಿ ನಾವು ಇಂತಹ ಆಚರಣೆಗಳನ್ನ ಹೆಚ್ಚು ನೋಡ್ತಾ ಹೋಗ್ತೀವಿ. ಕುಲೀನ ಮನೆತನಗಳಲ್ಲದೆ, ಹೆಚ್ಚು ಶ್ರೀಮಂತ ಮನೆತನಗಳಲ್ಲದೆ ಅನೇಕ ಜನಪದರಲ್ಲಿ, ಬುಡಕಟ್ಟುಗಳಲ್ಲಿ ಸಹ ಈ ಆಚರಣೆಯ ಇದ್ದದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅನೇಕ ಜನಪದ ಗೀತೆಗಳು, ಜನಪದ ಗತೆಗಳು, ಮಹಾಸತಿ ಕಲ್ಲುಗಳು ಈ ಸತಿ ಪದ್ಧತಿಯ ಆಚರಣೆಯ ಬಗ್ಗೆ ಉಲ್ಲೇಖಗಳನ್ನ ಕೊಡ್ತಾ ಹೋಗ್ತಾರೆ. ಮಹಾಸತಿ ಅಥವಾ ಮಾಸ್ತಿ, ಮಹಾಸತಿ ಪದದ ತದ್ಭವ ರೂಪವೇ ಮಾಸ್ತಿ. ಈ ಆಚರಣೆಯ ಉಲ್ಲೇಖ ನಾವು ಇತಿಹಾಸದುದ್ದಕ್ಕೂ ನೋಡ್ತಾ ಹೋಗ್ತೀವಿ. ಈ ಆಚರಣೆಯನ್ನ ಆಚರಿಸಿದಂತಹ ಮಹಿಳೆಯರು ಮುಂದೆ ಮಹಾಪತಿವ್ರತೆಯರ ಸ್ಥಾನಕ್ಕೆ ಏರಿ ಆರಾಧಿಸಲ್ಪಡೋದು, ಪೂಜಿಸಲ್ಪಡೋದು, ಅವರ ದೇವಾಲಯ ಅಥವಾ ದೊಡ್ಡ ದೇವಾಲಯದ ಪರಿಕಲ್ಪನೆ ಅಲ್ಲದೆ ಹೋದ್ರು ಮಾಸ್ತಿ ಕಲ್ಲು, ಗುಡಿ, ಮಾಸ್ತಿ ಗುಡಿ ಅಥವಾ ಶಾಸನಗಳು, ಕೆಲವೇ ಅಕ್ಷರಗಳಿರ್ತಕ್ಕಂತಹ ಅಥವಾ ಚಿತ್ರರೂಪದಲ್ಲಿ ಚಿತೆ ಏರ್ತಿರುವಂತಹ ದೃಶ್ಯಗಳನ್ನು ಸೃಷ್ಟಿಸ್ತಕ್ಕಂತಹ ಮಹಾಸತಿ ಕಲ್ಲುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಮೂಡಂಬೈಲು ಅನ್ನುವಂತಹ ಊರಿನಲ್ಲಿ ಈ ಮಹಾಸತಿ ಸರಸಮ್ಮನ ಸಮಾಧಿಯನ್ನು ನಾವು ನೋಡಬಹುದು. ಮೂಡಂಬೈಲಿನಲ್ಲಿ ಇರ್ತಕ್ಕಂತಹ ಈ ಮಾಸ್ತಿ ಗುಡಿ, ಮಹಾಸತಿ ಸರಸಮ್ಮನ ಗುಡಿ ಏನು ಆ ಊರಿನ ಯಾರದೇ ದಾಂಪತ್ಯದ ಸಮಸ್ಯೆಗಳನ್ನ ಬಗೆಹರಿಸುವಂತಹ ದೇವತೆಯಾಗಿ ಅಲ್ಲಿ ಪೂಜಿಸಲ್ಪಡ್ತಿರ್ತಾಳೆ, ಆರಾಧಿಸಲ್ಪಡ್ತಾ ಇರ್ತಾಳೆ. ಆಕೆ ಊರಿನ ಭಗ್ನ ದಾಂಪತ್ಯ. ಯಾರು ಅದು ಗಂಡಿಗಾಗಿರ್ಬೋದು, ದಾಂಪತ್ಯದ ಸಮಸ್ಯೆ ಎಷ್ಟೋ ಸಲ ಹೆಣ್ಣಿಗೆ ಮಾತ್ರ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಗಯ್ಯಾಳಿ ಹೆಂಡತಿ ಸಿಕ್ಕಾಗ ಎಷ್ಟೋ ಜನ ಗಂಡಸರು ಮಹಾಸತಿಗೆ ಹರಿಸ್ಕೊಂಡು ಅವರಿಂದ ಮುಕ್ತಿ ಪಡೆದ್ರು ಅನ್ನುವಂತಹ ವಿವರಣೆಗಳನ್ನ ನಾವು ಈ ಕಾದಂಬರಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ದಾಂಪತ್ಯದ ಯಾವುದೇ ಸಮಸ್ಯೆಗಳಿರಬಹುದು, ಅದನ್ನ ಸರಿಪಡಿಸುವಂತಹ
ಪ್ರೇಮ ದಾಂಪತ್ಯದ ತೊಡಕುಗಳನ್ನ ನಿವಾರಿಸುವಂತಹ ಪತಿವ್ರತೆಯಾಗಿ ಗ್ರಾಮದ ಅತಿದೇವತೆಯಾಗಿ ಪೂಜಿಸಲ್ಪಡ್ತಾ ಇರ್ತಾಳೆ ಸರಸ್ವತಮ್ಮ, ಮಹಾ ಸಮಾಧಿಯಾದಂತಹ ಸರಸ್ವತಮ್ಮ. ಇಲ್ಲಿನ ಈ ಊರಿನ ನಂಬಿಕೆ ಏನು, ಆಚರಣೆ ಏನು, ಯಾರಿಗೂ ತಿಳಿಯದ ಹಾಗೆ ಗುರುವಾರದ ರಾತ್ರಿ ಗುಪ್ತವಾಗಿ ಹೋಗಿ ಆ ಮಾಸ್ತಿ ಕಲ್ಲಿಗೆ ಹರಕೆ ಹೊತ್ತು ದೀಪವನ್ನ ಹಚ್ಚಿ ಪೂಜೆಯನ್ನ ಸಲ್ಲಿಸಿ ಬರಬೇಕು. ಆ ಮಾಸ್ತಿ ಗುಡಿಯ ಮುಂದೆ ಒಂದು ಕೊಳ ಇದೆ, ಅಲ್ಲಿ ತೆಂಗಿನಕಾಯಿ ಒಂದನ್ನ ತೇಲಿ ಬಿಟ್ಟು ಬರಬೇಕು. ಗುರುವಾರ ಹೋದವರು ಶುಕ್ರವಾರ ಮತ್ತೆ ಅಲ್ಲಿಗೆ ಹೋಗ್ತಾರೆ. ಶುಕ್ರವಾರ ಅಮ್ಮನ ವಾರ ಅಂತ ಪ್ರತೀತಿ ಈ ಊರಲ್ಲೂ ಅದೇ ಆಚರಣೆ ಇದೆ. ತೆಂಗಿನಕಾಯಿ ಮಾರನೇ ದಿನಕ್ಕೆ ಮಾಯ ಆಗಿರುತ್ತೆ. ಕ್ರಮೇಣ ಆಕೆ ತಮ್ಮ ದಾಂಪತ್ಯದ ಸಮಸ್ಯೆಯನ್ನ ಬಗೆಹರಿಸ್ತಾಳೆ ಅನ್ನೋದು ನಂಬಿಕೆ. ಈ ಕತೆ ಆರಂಭ ಆಗೋದು ಜಾನಕಿಯ ನಿಟ್ಟುಸಿರಿನಿಂದ. ನಾನು ಅಲ್ಲಿಗೆ ಹೋಗುವಂತಾಯಿತೆ ಎಂದು ತನ್ನ ಗೆಳತಿ ಸೀತಕ್ಕನ ಜೊತೆ ಮಾತನಾಡುತ್ತಾ ಆಕೆ ತನ್ನ ಹಣೆಯ ಬೆವರನ್ನ ಒರೆಸ್ಕೊಳ್ತಾಳೆ. ಆಕೆ ಬೆವರಿನೊಂದಿಗೆ ಕುಂಕುಮವೂ ತೇಲಿ ಬೆರಳಿಗೆ ಅಂಟಿಕೊಂಡು ಬರುತ್ತದೆ. ಆಗ ಸೀತಕ್ಕ ಹೇಳುವ ಈ ಮಾತುಗಳನ್ನು ಗಮನಿಸಬೇಕು. ಏನು ರಕ್ತ, ಏನು ಬೆವರು, ಏನು ಕುಂಕುಮ, ಈ ಮನೆಯಲ್ಲಿ ಇಷ್ಟು ವರ್ಷಗಳು ಕಳೆದದ್ದು ಅಂತೀಯ, ಅದು ಹೀಗೆ ರಕ್ತ ಸುರಿಸಿದ್ದು ಅಂತಿಟ್ಟುಕೋ ಎಂಬ ಆರಂಭದ ಮಾತುಗಳೇ ಹೆಣ್ಣಿನ ಬವಣೆಯ ಬದುಕನ್ನ ಚಿತ್ರಿಸುತ್ತಾ ಹೋಗುತ್ತೆ. ಈ ಸೂಕ್ಷ್ಮ ವಿವರಗಳ ಜೊತೆಗೆ ನಾವು ಕಾದಂಬರಿಯನ್ನ ಮುಂದುವರ್ಕೊಂಡು ಓದ್ತಾ ಹೋದಾಗ ಮುಖ್ಯ ಕಥಾವಾಹಿನಿ, ಇಲ್ಲಿ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಎಷ್ಟೋ ಸಲ ಗೊಂದಲಕ್ಕೆ ಈಡಾಗೋಗುತ್ತೆ. ಆದರೆ ಕಥೆಯ ಒಬ್ಬ ಮುಖ್ಯ ಪುರುಷ ಪಾತ್ರದಿಂದ ಈ ಕಥೆಗೆ ಪ್ರವೇಶಿಸೋದು ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ. ಆ ಪಾತ್ರ ಚಂದ್ರಯ್ಯ. ಚಂದ್ರಯ್ಯ ಊರಿನವರ ಎಲ್ಲರ ಬಾಯಲ್ಲಿ ಅಡಾವುಡಿ ಚಂದ್ರಯ್ಯ. ಕೆಲಸಕ್ಕೆ ಬಾರದವ, ಸಮಯವನ್ನ ವ್ಯರ್ಥ ಮಾಡುವವ, ಶ್ರೀಮಂತ ವ್ಯಕ್ತಿ, ಅವಿವಾಹಿತ ತರುಣ, ಯಾರು ಬೇಕಾದರೂ ಹೆಣ್ಣು ಕೊಡಬಹುದಾದಂತಹ ಅರ್ಹ ಬ್ರಹ್ಮಚಾರಿ ಈ ಅಡಾವುಡಿ ಚಂದ್ರಯ್ಯ. ಈತ ಹಾಸ್ಯಪ್ರಿಯ. ಅನೇಕ ಪಟ್ಟಣದಲ್ಲಿ ಮೂಡಂಬೈಲಿನ ಸುತ್ತಮುತ್ತ ಹಳ್ಳಿ ಆಚೆ ಇರುವ ಪುಟ್ಟ ಪುಟ್ಟ ನಗರಗಳಲ್ಲಿ ಅವನ ಸ್ನೇಹಿತರಿದ್ದಾರೆ. ಅವರನ್ನೆಲ್ಲ ಭೇಟಿಯಾಗಕ್ಕೆ ಹೋಗ್ತಾನೆ. ಅಡಾವುಡಿ ಬೇಜವಾಬ್ದಾರಿ ವ್ಯಕ್ತಿ ಅನ್ನುವಂತಹ ಅರ್ಥದ ಅಂಕಿತ ನಾಮವನ್ನ ಹೊಂದಿರತಕ್ಕಂಥವ್ನು ಇವನು. ಹಾಸ್ಯಪ್ರಿಯ. ಜೊತೆಗೆ ಇವನಲ್ಲಿ ಇನ್ನೊಂದು ಗುಣ ಇರುತ್ತೆ. ಇವನಿಗೆ ಅತೀಂದ್ರಿಯ ಶಕ್ತಿಗಳು, ಅಗೋಚರವಾದಂತಹ ಶಕ್ತಿಗಳನ್ನು ಕುರಿತು ವಿಶಿಷ್ಟವಾದಂತಹ ಆಸಕ್ತಿ. ದೆವ್ವಭೂತದ ಕಥೆಗಳು ಅಂತ ಹೇಳಿದ್ರೆ ಇವನಿಗೆ ವಿಪರೀತ ಕುತೂಹಲ. ಯಾರಾದ್ರೂ ದೆವ್ವಭೂತದ ಕಥೆಯನ್ನ ಹೇಳಿದ್ರೆ ಗಂಟಾನುಗಟ್ಲೆ ಕೂತ್ಕೊಂಡು ಕೇಳ್ತಾನೆ. ಎಲ್ಲಾದ್ರೂ ನಮ್ಮೂರಲ್ಲಿ ದೆವ್ವ ಇದೆ, ನೀನ್ ಬಾ, ನೀನ್ ನೋಡು, ನಿನ್ನ ಸಂದರ್ಶನಕ್ಕೆ ಅವು ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅವುಗಳನ್ನ ಭೇಟಿಯಾಗಕ್ಕೆ ಹೊರಟೇ ಬಿಡುವಂತಹ ವ್ಯಕ್ತಿ ಈತ. ಹೀಗೆ ತನ್ನ ಊರಲ್ಲೇ ಒಂದು ಪ್ರೇತ, ಹೆಣ್ಣು ಪ್ರೇತ ಇದೆ. ಅದರ ಹೆಸರು ಬೆಳ್ಳಿಯಕ್ಕ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಬೆಳ್ಳಿಯಕ್ಕನ ಕಥೆಯನ್ನ ಈಶ್ವರ ಭಟ್ಟರಿಂದ ಅವನು ಕೇಳ್ತಾನೆ. ಕೇಳಿ ಆ ಬೆಳ್ಳಿಯಕ್ಕನ ಪ್ರೇತದ ಭೇಟಿಗೆ ಅವನು ಅಪೇಕ್ಷೆಯನ್ನ ಮಾಡ್ತಾನೆ. ಒಂದು ದಿನ ಬೆಳ್ಳಿಯಕ್ಕನ ಪ್ರೇತ ಅವನ ಭೇಟಿಯಾಗುತ್ತೆ. ಸುಂದರವಾದಂತಹ ಹೆಣ್ಣು ದೆವ್ವ ಬೆಳ್ಳಿಯಕ್ಕ. ಚಂದ್ರನಿಯನ ಸ್ನೇಹವನ್ನ ಈ ಪ್ರೇತ ಬಯಸುತ್ತೆ. ಈ ಕತೆ ಒಂದ್ ಕಡೆ ಆದ್ರೆ ಊರಿನ ಇತರ ದಂಪತಿ ಪಾತ್ರಗಳು, ಅದರಲ್ಲಿ ಈ ಎಲ್ಲ ಪಾತ್ರಗಳಿಗೆ ಎಲ್ಲೋ ಒಂದ್ ಕಡೆ ಚಂದ್ರಯ್ಯ ಸಾಕ್ಷಿಯಾಗಿ ನಿಲ್ತಾ ಹೋಗ್ತಾನೆ. ವಿದ್ಯಾವಂತೆ ಸುನಾಲಿನಿ ಅಂತಕ್ಕಂತಹ ಪಾತ್ರ, ಈತನ ಗಂಡ ಅಣ್ಣಪ್ಪ ಕಂಪ್ತಿ. ಇವರಿಬ್ಬರ ದಾಂಪತ್ಯ. ಸುನಾಲಿನಿ ಓದಿರ್ತಕ್ಕಂತಹ ಹುಡುಗಿ, ಅಣ್ಣಪ್ಪ ಕಂಪ್ತಿ ವ್ಯಾಪಾರಿಗಳು. ವ್ಯಾಪಾರದಲ್ಲಿ ಮಾತ್ರ ಗಮನ ಇರ್ತಕ್ಕಂತಹ ಇವರಿಬ್ಬರ ದಾಂಪತ್ಯ ಸುಖಕರವಾಗಿಯೂ ಇರೋದಿಲ್ಲ, ಒಬ್ಬರೊಬ್ಬರ ನಿರೀಕ್ಷೆಗಳನ್ನ ಪೂರೈಸೋದು ಇಲ್ಲ. ಜೊತೆಗೆ ಭಾಗೀರಥಿ ಅಂತಕ್ಕಂತಹ, ಭಾಗೀರಥಿ ಹಿರಣ್ಯ ಅನ್ನುವಂತಹ ಒಂದು ದಂಪತಿಗಳ ದಾಂಪತ್ಯ. ಎಲ್ಲೋ ಒಂದು ಕಡೆ ಭಾಗೀರಥಿ ಮತ್ತು ಚಂದ್ರಯ್ಯನ ವಿವಾಹದ ಪ್ರಸ್ತಾಪ ಆಗಿರುತ್ತೆ. ಆದ್ರೆ ಭಾಗೀರಥಿಯ ವಿವಾಹ ಹಿರಣ್ಯನ ಜೊತೆ ಆಗತ್ತೆ.
ಭಾಗೀರಥಿ ಹೆಚ್ಚು ಗಂಡನ ಜೊತೆ ಹೆಚ್ಚು ಸರಸದಿಂದ ಸಲುಗೆಯಿಂದ ಇದ್ದಾಗ ಅದು ಅವರ ಮಾವನವರಿಗೆ, ಯಾಕೆ ಅಂತ ಹೇಳಿದ್ರೆ ಬಾಲ್ಯ ವಿವಾಹದ ಸಂದರ್ಭಗಳು, ಹೆಣ್ಣು ದೈಹಿಕವಾಗಿ ದೊಡ್ಡವಳಾಗುವವರೆಗೆ ದೂರವಿರಬೇಕು ಅನ್ನುವಂತಹ ಕಾಲದಲ್ಲಿ ಭಾಗೀರಥಿ ಇನ್ನೂ ಮೈನೆರೆದಿರೋದಿಲ್ಲ. ಒಮ್ಮೆ ಗಂಡನ ಮನೆಗೆ ಹೋದಾಗ ಹೆಚ್ಚು ಸಲುಗೆಯಿಂದ ಇವರಿಬ್ರು ಇರ್ತಾರೆ. ಆಗ ಆ ನವದಂಪತಿಗಳನ್ನ ನೋಡಿದಂತಹ ಹಿರಣ್ಯ, ಭಾಗೀರಥಿಯ ಗಂಡ, ಅವರ ತಂದೆ, ಯಾವುದು ಎಲ್ಲಿರಬೇಕೋ ಅದು ಅಲ್ಲಲ್ಲಿ ಇದ್ದರೇನೆ ಚಂದ, ಕಾಲಿನದು ಕಾಲಿಗೆ ತಲೆಗಲ್ಲ ಎಂಬ ಮಾತನ್ನ ಹೇಳಿಬಿಡ್ತಾನೆ. ಈ ಮಾತು ಭಾಗೀರಥಿಯ ಕಿವಿಗೂ ಬೀಳುತ್ತೆ. ಅವಳು ಮತ್ತೆ, ಯಾಕಂದ್ರೆ ಮೈನರಿಯೋದಕ್ಕೆ ಮುಂಚೆ ಗಂಡನ ಮನೆಯಲ್ಲೇ ಇರ್ತಾ ಇರಲಿಲ್ಲ, ಅಮ್ಮನ ಮನೆಗೆ ಬಂದು ಮತ್ತೆ ಅವಳು ಹೋಗುವಂತಹ ಸಂದರ್ಭದಲ್ಲಿ ನಾನು ಕಾಲಿನದಾಗಿ ಬರುವುದಿಲ್ಲ ಅಂತ ಗಂಡನಿಗೆ ನೇರವಾಗಿ ಹೇಳ್ತಾಳೆ. ಅವರಿಬ್ಬರ ದಾಂಪತ್ಯ ಮುರಿದು ಬೀಳುವಂತಹ ಸಂದರ್ಭದಲ್ಲಿ ಹಿರಣ್ಯ ಅಪ್ಪನನ್ನ ವಿರೋಧಿಸಿ ಭಾಗೀರಥಿಯ ಬಳಿಗೆ ವಾಪಸ್ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ಮತ್ತೆ ಚಂದ್ರಯ್ಯನ ಮೇಲೆ ಪ್ರೀತಿ ಮೂಡ್ತಿದ್ದಾಗ ತಂದೆಯನ್ನ ಧಿಕ್ಕರಿಸಿ ಬಂದಂತಹ ಗಂಡ ಹಿರಣ್ಯನನ್ನ ಅವಳು ಒಪ್ಪಿಕೊಳ್ಳುತ್ತಾಳೆ. ಅಲ್ಲಿಗೆ ಭಾಗೀರಥಿ ಮತ್ತೆ ಚಂದ್ರಯ್ಯನ ವಿವಾಹದ ಸಂಬಂಧ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಪಾತ್ರವನ್ನು ತಗೊಳ್ಳೋದಾದ್ರೆ ಜಾನಕಿಯ ಮಗಳು ನಾಗವೇಣಿ ಅವಳ ಹೆಸರು. ಆಕೆ ಶ್ರೀಮಂತ ವಿದುರನನ್ನ ಮೂರನೇ ಮದುವೆ ಆಗ್ತಾರೆ, ಮೂರನೇ ಹೆಂಡತಿ. ಇಬ್ಬರು ಸತ್ತು ಹೋಗಿರ್ತಾರೆ. ಇಲ್ಲಿ ಮದುವೆ ಅನ್ನೋದು ಕೇವಲ ದೈಹಿಕ ಅವಶ್ಯಕತೆಗಾಗಿ, ಕಾಮಕ್ಕಾಗಿ ನಡೆದಂತಹ ಮದುವೆ ಅಂತ ಚಂದ್ರಯ್ಯನಿಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಇವರಿಬ್ರು ಮಧುಚಂದ್ರಕ್ಕೆ, ಹನಿಮೂನ್ ಅನ್ನುವಂತಹ ಹೊಸ ಕಲ್ಪನೆಯನ್ನೇ ಕಾರಂತರು ಆ ಕಾಲದಲ್ಲೇ ಉಪಯೋಗಿಸಿದ್ರು. ಬೇಲಕ ಅನ್ನುವಂತಹ ಕಡಲಿನ ತೀರಕ್ಕೆ ಮಧುಚಂದ್ರಕ್ಕೆ ಹೋದಾಗ ಅಲ್ಲಿ ನರಳಾಡುವಂತಹ, ಗಂಡಿನ ದಬ್ಬಾಳಿಕೆಗೆ ಒಳಗಾಗುವಂತಹ ನಾಗವೇಣಿಯನ್ನ ನೋಡಿ ಎಲ್ಲೋ ಒಂದು ಕಡೆ ಚಂದ್ರಯ್ಯನ ಮನಸ್ಸು ತಾನು ಭೇಟಿಯಾದಂತಹ ಬೆಳ್ಳಿಯಕ್ಕನ ಪ್ರೇತದ ಜೊತೆ ಒಂದು ರೀತಿಯ ಮಾನಸಿಕ ದಾಂಪತ್ಯಕ್ಕೆ ಹೊಂದಿಕೊಳ್ತಾ ಹೋಗ್ತಾಳೆ. ಬೆಳ್ಳಿಯಕ್ಕ ಅಪೇಕ್ಷಿಸಿದ್ದು ಅದನ್ನೇ. ಚಂದ್ರಯ್ಯ ಬಹುಶಃ ಈ ಎಲ್ಲ ಭಗ್ನ ಪ್ರೇಮ ಕಥೆಗಳನ್ನ ನೋಡ್ತಾ ಹೋಗ್ತಿದ್ದ ಹಾಗೆ ಬೆಳ್ಳಿಯಕ್ಕನ ಪ್ರೇತದ ಪ್ರೇಮವನ್ನ ಅವನು ಒಪ್ಪಿಕೊಳ್ತಾನೆ. ಇಲ್ಲಿ ಸ್ಥೂಲ ಶರೀರವಿಲ್ಲ, ಸ್ಪರ್ಶವಿಲ್ಲ, ಆದ್ರೆ ಮಾನಸಿಕವಾಗಿ ಬೆಳ್ಳಿಯಕ್ಕ ಮತ್ತು ಚಂದ್ರಯ್ಯ ಒಬ್ಬರನ್ನೊಬ್ಬರು ವಿವಾಹವಾಗುವ ಅಥವಾ ಒಪ್ಪಿಕೊಳ್ಳುವ ಮೂಲಕ ಒಂಥರ ಮಾಂತ್ರಿಕ ವಾಸ್ತವತೆಯ ಜೊತೆಯಲ್ಲಿ ಕತೆ ಸಾಕ್ತಾ ಹೋಗುತ್ತೆ. ಊರವರೆಲ್ಲರ ಈಗ ಬೆಳ್ಳಿಯಕ್ಕ ಯಾರು ಅನ್ನೋದನ್ನ ನಾವು ಯೋಚಿಸ್ತಾ ಹೋದ್ರೆ ಕಥೆಯ ಅಂತ್ಯದಲ್ಲಿ ನಮಗೆ ಗೊತ್ತಾಗೋದು ಸರಸಮ್ಮನೆ ಬೆಳ್ಳಿಯಕ್ಕ. ನೀಲಾಚಲನಿಂದ ಅತೃಪ್ತವಾದಂತಹ ದಾಂಪತ್ಯವನ್ನು ಹೊಂದಿದಂತಹ ಸರಸಮ್ಮನೆ ಬೆಳ್ಳಿಯಕ್ಕನಾಗಿ ಚಂದ್ರಯ್ಯನ ಜೊತೆ ಮಾನಸಿಕವಾದಂತಹ ಪ್ರೇಮವನ್ನ, ದಾಂಪತ್ಯವನ್ನ ಹೊಂದಲಿಕ್ಕೆ ಇಷ್ಟಪಡ್ತಾಳೆ. ಇದೇನಿದು ಕತೆ ಹೀಗಾಗೋಯ್ತಾ ಅಂದ್ರೆ ಊರಿನ ಎಲ್ಲ ಸಮಸ್ಯೆಗಳನ್ನ, ದಾಂಪತ್ಯದ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಿದ್ದಂತಹ ಸರಸಮ್ಮನೆ ಅತೃಪ್ತಳ, ಏನಾಗೋಯ್ತು ಅಂತ ಅನ್ನಿಸ್ದಾಗ ಇಲ್ಲ, ಅವುಗಳನ್ನು ದಾಟುವ ಪಾತ್ರಗಳಾಗಿ ನಮಗೆ ಇಲ್ಲೆಲ್ಲ ಕಾಣಿಸ್ತಾ ಹೋಗುತ್ತೆ. ಪುರುಷರು ತೆಗೆದುಕೊಳ್ಳುವಂತಹ ನಿರ್ಧಾರ ತಮ್ಮ ಜೀವನದ ಭಾಗವಾಗಿರ್ತಕ್ಕಂತಹ ಸ್ತ್ರೀಯರ ಮೇಲೆ ಯಾವ ಪ್ರಭಾವ ಬೀರುತ್ತೆ ಎಂಬ ಅವಲೋಕನೆಗೆ ಈ ಎಲ್ಲ ಪಾತ್ರಗಳು ಪ್ರೇರೇಪಿಸ್ತಾ ಹೋಗುತ್ತೆ. ಪ್ರೀತಿಯ, ಸಹಾನುಭೂತಿಯ ಬದುಕನ್ನ ಹೆಣ್ಣು ಮಕ್ಕಳು ಆಶಿಸ್ತಿದ್ರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇವುಗಳ ನಡುವೆಯೇ ಇನ್ನೊಂದು ಬೆಳ್ಳಕ್ಕ
ಸರಸಮ್ಮನ ಪ್ರೇತ ಬೆಳ್ಳಿಯಕ್ಕ. ಇಲ್ಲಿ ಬೆಳ್ಳಕ್ಕ ಅನ್ನುವಂತಹ ಇನ್ನೊಂದು ಪಾತ್ರ. ಈಕೆ ಕುಲವೃತ್ತಿಯಲ್ಲಿ ಕುಲಧರ್ಮದಲ್ಲಿ ವೇಶ್ಯೆ, ಈಕೆಯ ಸಾಕು ಮಗಳು ಗುಲಾಬಿ. ಇವರಿಬ್ರು ಪ್ರತಿ ಗುರುವಾರ ಗುಪ್ತವಾಗಿ ಯಾರ್ಯಾರು ಗುಪ್ತ ಹರಕೆಯನ್ನ ತೀರಿಸ್ಲಿಕ್ಕೆ ಬರ್ತಾರೆ ಅನ್ನೋದನ್ನ ಗಮನಿಸಿ ತಮ್ಮ ಆ ಮೂಲಕ ಊರಿನಲ್ಲಿ ಯಾರು ಭಗ್ನ ಸಂಸಾರದವ್ರು ಇರ್ತಾರೆ ಆ ಗಂಡುಗಳನ್ನ ಬುಟ್ಟಿಗೆ ಹಾಕ್ಕೊಳ್ಬೋದಾ ಅಂತ ಯೋಚನೆ ಮಾಡುವ ಪಾತ್ರಗಳಾಗಿ ಚಿತ್ರಿತ ಆಗ್ತಾ ಹೋಗ್ತಾರೆ. ವೇಶ್ಯೆಯರ ಬದುಕು ಅನಾವರಣ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕಾದಂಬರಿ ನಾ ಸ್ವಲ್ಪ ಹೇಳಿ ಮುಗಿಸ್ತೀನಿ. ವೇಶ್ಯೆಯ ಪಾತ್ರವನ್ನೇ ಮೂಲವಾಗಿ ಹೊಂದಿರತಕ್ಕಂತಹ ಮೈಮನಗಳ ಸುಳಿಯಲ್ಲಿ ಅಲ್ಲಿನ ಮಂಜುಳೆಯ ಪಾತ್ರ, ಮಂಜುಳೆಯ ಮಗಳು ಶಾರಿ, ಚಂದ್ರಿ, ಇವುಗಳ ಪಾತ್ರ ಇದಕ್ಕಿಂತ ವಿಭಿನ್ನವಾಗಿದೆ. ಎಲ್ಲೋ ಒಂದು ಕಡೆ ಕಾರಂತರು ಸೃಷ್ಟಿಸಿರುವಂತಹ ಸ್ತ್ರೀ ಪಾತ್ರಗಳು ಸಂಸಾರದಲ್ಲೇ ಸಿಲುಕಿ ನಲುಗಿ ಹೋಗುವಂತಹ ಅಥವಾ ಸಂಸಾರದ ಕಷ್ಟಗಳನ್ನೇ ಒಪ್ಪಿಕೊಂಡು ಮೌನವಾಗಿ ಬದುಕುವಂತಹ ಪಾತ್ರಗಳು ಅನ್ನುವಂತಹ ವಿಮರ್ಶೆಯನ್ನ ನಾವು ಈಗಿನ ಸ್ತ್ರೀವಾದಿಗಳಲ್ಲಿ ನೋಡ್ತಾ ಹೋಗ್ತೀವಿ. ನಾ ಹೇಳ್ದಾಗೆ ಮೌನವು ಭಾಷೆಯಾಗತ್ತೆ ಅನ್ನೋ ವಿಚಾರವನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ನಾ ಹೇಳಿದೆ ಪಾರ್ವತಿ ಆಗಿರಬಹುದು, ಅವರೆಲ್ಲರೂ ಅಮೂಕ ಪ್ರಾಣಿಗಳ ಜೊತೆಗಿನ ಒಡನಾಟದಲ್ಲಿ ತಮ್ಮ ಮಾತನಾಡಲು ಆಗದೇ ಇರುವಂತಹ ಮಿತಿಗಳನ್ನ ಮೀರ್ತಾ ಹೋಗ್ತಾರೆ ಅಂತ ಅನ್ನಿಸ್ಬಹುದು. ಸೊ ಹಲವು ಶತಮಾನಗಳ ಹಿಂದೆ ರಚಿತವಾದಂತಹ ಈ ಕಾದಂಬರಿಗಳಲ್ಲಿ ಪ್ರತಿಯೊಂದು ಪಾತ್ರಗಳಲ್ಲಿ ಸ್ತ್ರೀ ತನ್ನ ಗಂಡನಿಂದ ಅಥವಾ ತಂದೆ, ನೋಡಿ ಇಲ್ಲಿ ಸ್ತ್ರೀ ಅಂದ ತಕ್ಷಣ ಹೆಂಡತಿ ಎಲ್ಲದ ಸ್ತ್ರೀಯ ಪಾತ್ರಗಳು ಬೇರೆ ಬೇರೆ ಇದೆ. ತಂದೆಯ ಪಾತ್ರನಿಂದ, ಗಂಡನ ಪಾತ್ರನಿಂದ ಏನನ್ನ ನಿರೀಕ್ಷಿಸ್ತಾಳೆ ಅಂತ ಬಯಸುವಂತಹ ಆಳವಾದ ಚಿಂತನೆಯನ್ನ ನಾವು ಇವುಗಳಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾಡುವ ಸ್ತ್ರೀ ಪಾತ್ರಗಳು ಅನ್ನುವಂತಹ ವಿಚಾರದಲ್ಲಿ ನಾನಿಷ್ಟು ಅಂಶಗಳನ್ನ ನಾನು ನನ್ನ ದೃಷ್ಟಿಕೋನದಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಟ್ಟಿದ್ದೀನಿ. ಪ್ರಶ್ನೆಗಳು ಅಥವಾ ಚರ್ಚೆಗಳು ಏನೇ ಇದ್ರೂ ಮುಂದುವರಿಸಬಹುದು ಅಥವಾ ಏನಿದೆ ಅದನ್ನ ಜೊತೆಗೆ ನಾನಿಲ್ಲಿ ಇದು ತುಂಬಾ ದಿನಗಳ ನಂತರ ನನ್ನ ಮೊದಲ ಪ್ರಯತ್ನ, ವಿಚಾರಗಳು ನನಗನ್ಸಿದ್ದು, ಜೊತೆಗೆ ಈ ವೇದಿಕೆಯನ್ನ ಸಿದ್ಧ ಮಾಡಿಕೊಟ್ಟಂತಹ ಎಲ್ರಿಗೆ ನಾನಿಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಸರ್ ಫೋನ್ ಮಾಡಿದಾಗ ಹೇಳು ನಾನು ತುಂಬಾ ಚಿಕ್ಕವಳು ಸರ್, ಬರಲ್ಲ, ಚಿಕ್ಕವರಾಗೇ ಇರಬಾರ್ದು ಮೇಡಮ್ ಅಂತ ಖುಷಿ ಆಯ್ತು. ಅವಕಾಶವನ್ನ ಕೊಟ್ಟು 4 ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೆ ನಾನಿಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಮಾತನ್ನ ಮುಗಿಸ್ತೀನಿ.